ಹಲೋ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಮೊದಲ ಭಾಗವನ್ನು ಡಿಸ್ಕಸ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಎರಡನೇ ಭಾಗವನ್ನು ಏನು ಮಾಡಬೇಕು ಅಂತಂದರೆ ಡಿಸ್ಕಸ್ ಮಾಡಬೇಕು. ಮೊದಲ ಭಾಗದಲ್ಲಿ ಈಗಾಗಲೇ ನಾವು ಕರ್ನಾಟಕದ ಕೆಲವು ಸಂಕ್ಷಿಪ್ತ ಮಾಹಿತಿಯನ್ನು ಅಂದರೆ ಕಂದಾಯ ವಿಭಾಗಗಳ ಕುರಿತು ಅಥವಾ ಕರ್ನಾಟಕದ ಜಾಗ್ರಫಿಕಲ್ ಲೊಕೇಶನ್ಸನ್ನು ಕುರಿತು ನಾವೇನು ಮಾಡಿದ್ದೇವೆ ಅಂತಂದರೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ವಿಡಿಯೋದಲ್ಲಿ ನಾವು ಅದರದೇ ಮುಂದುವರೆದ ಭಾಗವಾಗಿ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಎರಡನೇ ಭಾಗವನ್ನು ಏನು ಮಾಡಬೇಕು ಅಂತಂದರೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಹಾಗಿದ್ರೆ ನಾವು ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಎರಡನೇ ಭಾಗವನ್ನು ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಟು ಗೋಲ್ಡ್ಫಿಂಚ್ IAS and KS RT ನಗರ್ ಬೆಂಗಳೂರು. ಓಕೆ, ಹಾಗಿದ್ರೆ ಇನ್ ದಿಸ್ ವಿಡಿಯೋ ವಿಲ್ ಡಿಸ್ಕಸ್ ಅಬೌಟ್ ಪಾರ್ಟ್ 2 ಆಫ್ ಕರ್ನಾಟಕ ಎಕನಾಮಿಕ್ ಸರ್ವೆ. ಹಾಗಿದ್ರೆ ಈ ಭಾಗದಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ನಾವೇನೆಲ್ಲ ಡಿಸ್ಕಸ್ ಮಾಡಬೇಕು ಅಂತಂದರೆ ಮೊದಲ ಭಾಗದ ಮುಂದುವರೆದ ವಿಷಯವನ್ನೇ ನಾವೇನು ಮಾಡ್ತಾ ಹೋಗಬೇಕು ಅಂತಂದರೆ ಇಲ್ಲಿ ಡಿಸ್ಕಸ್ ಮಾಡಬೇಕು. ಯಾರ್ಯಾರು ಈಗಾಗಲೇ ಮೊದಲ ವಿಡಿಯೋದನ್ನು ನೋಡಿರೋದಿಲ್ವೋ ಅವರು ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟಲ್ಲಿ ಮೊದಲ ವಿಡಿಯೋನ ನೋಡಿ ಅಲ್ಲಿ ನೋಟ್ಸ್ ಮಾಡಿಕೊಂಡು ಇಲ್ಲೇ ಮತ್ತೆ ಈ ಒಂದು ಕ್ಲಾಸಸನ್ನು ನೋಡಿದರೆ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಸಿಗುತ್ತೆ. ಓಕೆನಾ? ಸೊ ಹಾಗಿದ್ರೆ ಕರ್ನಾಟಕದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ರಿಗಾರ್ಡಿಂಗ್ ಕರ್ನಾಟಕ. ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ಅದರದ್ದೇ ರೀತಿ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡೋದಾದರೆ ಕರ್ನಾಟಕದ ಜನಸಂಖ್ಯೆ. ವೆರಿ ಇಂಪಾರ್ಟೆಂಟ್, ಕರ್ನಾಟಕದ ಜನಸಂಖ್ಯೆ. ಯಾಕಂದರೆ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಡೆಮೋಗ್ರಫಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಹಾಗಾಗಿ ಕರ್ನಾಟಕದ ಜನಸಂಖ್ಯೆ ಅಂತ ಬಂದಾಗ 2011ರ ಜನಗಣತಿ. ಯಾವುದು? 2011ರ ಜನಗಣತಿ ಅಂತ ಹೇಳಿ ಕರಿತೀವಿ. ಹೌದು, ನಾವು 2011ರ ಜನಗಣತಿನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹತ್ರ ಇವಾಗ 2021ರ ಜನಗಣತಿ ಮಾಡಬೇಕಾಗಿತ್ತು. ಅಂದರೆ ಎವ್ರಿ 10 ಇಯರ್ಸ್ಗೆ ಅಂತಂದ ತಕ್ಷಣ ವೆರಿ ಎವ್ರಿ 10 ಇಯರ್ಸ್ಗೆ ಅಂದ ತಕ್ಷಣ 2011ರಲ್ಲಿ ಆಗಿತ್ತು, 2021ರಲ್ಲಿ ಆಗಬೇಕಾಗಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ 2021ರಲ್ಲಿ ಕೋವಿಡ್ನ ಕಾರಣದಿಂದ ಏನು ಮಾಡಿಲ್ಲಪ್ಪ ಅಂತಂದರೆ ನಮಗೆ ಇಂಪಾರ್ಟೆಂಟ್ಲಿ ಇಲ್ಲಿ ಯಾವುದೇ ಸೆನ್ಸಸ್ ನಡೀಲಿಲ್ಲ. ಹಾಗಾಗಿ ಇವಾಗಲೂ ಕೂಡ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ 2011ರ ಜನಗಣತಿ ಅಂಕಿ ಅಂಶಗಳನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ 6.11 ಕೋಟಿ. ವೆರಿ ಇಂಪಾರ್ಟೆಂಟ್, ಒಟ್ಟು ಜನಸಂಖ್ಯೆ, ಕರ್ನಾಟಕದ ಒಟ್ಟು ಜನಸಂಖ್ಯೆ ಅಂಥೇಳಿ ಕರಿತೇವೆ. ಸೊ 2011 ಜನಗಣತಿ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ 6.11 ಕೋಟಿ. ವೆರಿ ಇಂಪಾರ್ಟೆಂಟ್, 6.11 ಕೋಟಿ ಅಂಥೇಳಿ ಕರಿತೇವೆ. ಅಂದರೆ ಭಾರತದ ಒಟ್ಟು ಜನಸಂಖ್ಯೆಯ 5.05%. ಓಕೆ, 5.05% ಆಫ್ ಇಂಡಿಯನ್ ಪಾಪ್ಯುಲೇಷನ್. ಇಂಡಿಯಾಸ್ ಪಾಪ್ಯುಲೇಷನ್. ನೋಡಿ ಇಲ್ಲಿ ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ? 6.11 ಕೋಟಿ ಇದ್ದಿದ್ದು ಇದು ಭಾರತದ ಜನಸಂಖ್ಯೆಯ 5.05% ಹೊಂದಿದೆ ಅಂಥೇಳಿ ಕರಿತೀವಿ. ಓಕೆನಾ? ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ರಾಜ್ಯ ಆನ್ ದ ಬೇಸ್ ಆಫ್ ಪಾಪ್ಯುಲೇಷನ್ ಇಡೀ ಭಾರತದಲ್ಲಿಯೇ 9ನೇ ಅತಿ ದೊಡ್ಡ ರಾಜ್ಯ. ಆನ್ ದ ಬೇಸ್ ಆಫ್ ಪಾಪ್ಯುಲೇಷನ್ ಕರ್ನಾಟಕ 9ನೇ ಅತಿ ದೊಡ್ಡ ರಾಜ್ಯ ಅಂಥೇಳಿ ಕರಿತೇವೆ. ಓಕೆನಾ? ಅದ್ರ ಜೊತೆಗೆ ಪ್ರಸ್ತುತ ಭಾರತ 8ನೇ. ಓಕೆ ನೋಡಿ, ಸೊ ಇಲ್ಲಿ ಏನದೆ ಅಂತಂದರೆ 2011ರ ಜನಗಣತಿಯ ಪ್ರಕಾರ ಕರೆಕ್ಟ್, 2011 ಜನಗಣತಿ ಪ್ರಕಾರ ನಾವು 9ನೇದೇ ಇದ್ದೇವೆ. ಯಾಕಂದರೆ ಇಲ್ಲಿ 2011 ಜನಗಣತಿ ಅಂತಿದೆ. ಆದರೆ 2014ರಲ್ಲಿ ಕೆಲವೊಂದಿಷ್ಟು ರಾಜ್ಯದ ಸ್ಥಾನಮಾನಗಳು ಮತ್ತು 2019ರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನಮಾನಗಳ ಚೇಂಜ್ ಆಗಿದ್ದರಿಂದ ಇವಾಗ ಅಂದರೆ ಅಕಾರ್ಡಿಂಗ್ ಟು 2020 ಅಕಾರ್ಡಿಂಗ್ ಟು 2020 ವಿ ಆರ್ 8th ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಬಟ್ 2011 ಜನಗಣತಿ ಪ್ರಕಾರ 9ನೇ ಅತಿ ದೊಡ್ಡ ರಾಜ್ಯ, ರೈಟ್. ಆದರೆ ಇವಾಗ ನಾವಿನ್ನು ಸೆನ್ಸೆಕ್ಸ್ಗೆ ಹೋಗಿಲ್ಲ, ಈ ಸೆನ್ಸೆಕ್ಸ್ಗೆ ಹೋದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ನಾವು 8th ಲಾರ್ಜೆಸ್ಟ್ ಸ್ಟೇಟ್ ಆಗಿದ್ದೀವಿ ಇನ್ ಪಾಪ್ಯುಲೇಷನ್. ಹಾಗಿದ್ರೆ ಕರ್ನಾಟಕದ ಜನಸಂಖ್ಯೆಯಲ್ಲಿ ನಾವು ನೋಡೋದಾದರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಅಂತಂದರೆ ವೆರಿ ಇಂಪಾರ್ಟೆಂಟ್, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ. ವೆರಿ ಇಂಪಾರ್ಟೆಂಟ್, ಬೆಂಗಳೂರು ನಗರ ಅಥವಾ ಬೆಂಗಳೂರು ಅರ್ಬನ್ ಅಂತೇಳಿ ಕರಿತೀವಿ. ಸೊ ಬೆಂಗಳೂರು ಅರ್ಬನ್ ಏನಪ್ಪ ಅಂತಂದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಅದೇ ರೀತಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ದಂದರೆ
ಅತಿ ಕಡಿಮೆ, ಎಸ್ ವೆರಿ ಇಂಪಾರ್ಟೆಂಟ್, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತಂದರೆ ಅದು ಕೊಡಗು. ನೆನಪಿಟ್ಕೋಬೇಕು, ಈ ಥರದ ಪ್ರಶ್ನೆಗಳು ನಿಮ್ಮ ಗ್ರೂಪ್ ಸಿ ಆ್ಯಂಡ್ ಬಿಲೋ ಗ್ರೂಪ್ ಸಿ ಲೆವೆಲ್ ಎಕ್ಸಾಮ್ಸ್ಗೂ ಕೂಡ ಬರುತ್ತೆ. ಓಕೆನಾ. ಎಸ್ 2011 ಜನಗಣತಿ ಪ್ರಕಾರ ಅತಿ ದೊಡ್ಡ ಜಿಲ್ಲೆ ಎಲ್ಲಿ? ಜನಸಂಖ್ಯೆಯಲ್ಲಿ. ವೆರಿ ಇಂಪಾರ್ಟೆಂಟ್, ಜನಸಂಖ್ಯೆಯಲ್ಲಿ ಮಾತ್ರ. ನೀವೇನಾದರೂ ವಿಸ್ತೀರ್ಣಕ್ಕೆ ಹೋದ್ರಿ ಅಂತಂದರೆ ನೆನಪಿಟ್ಕೋಬೇಕು, ಎಸ್ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು ನಗರ. ಅದೇ ನೀವೇನಾದರೂ ವಿಸ್ತೀರ್ಣಕ್ಕೆ ಹೋದರೆ, ಎಸ್ ವಿಸ್ತೀರ್ಣದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದಪ್ಪ ಅಂತಂದರೆ ಬೆಳಗಾವಿ ಗೊತ್ತಿರಲಿ. ಓಕೆನಾ. ಎಸ್ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಆದರೆ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು ನಗರ. ಇನ್ನು ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತಂದರೆ ಕೊಡಗು. ಯಾಕಂದರೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಏನು ಮಾಡಿದೆ? ಕಡಿಮೆ ಜನಸಂಖ್ಯೆ. ನೆನಪಿಟ್ಕೋಬೇಕು. ಓಕೆ, ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು? ಎಸ್ ಕೊಡಗು. ಅದೇ ನೀವೇನಾದರೂ ವಿಸ್ತೀರ್ಣದಲ್ಲಿ ಬಂದರೆ ನೆನಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸೊ ವಿಸ್ತೀರ್ಣದಲ್ಲಿ ಬಂದರೆ ನಮಗೆ ಬೆಂಗಳೂರು ನಗರ, ಎಸ್ ವೆರಿ ಇಂಪಾರ್ಟೆಂಟ್, ಬೆಂಗಳೂರು ನಗರ ಅಂಥೇಳಿ ಕರಿತೇವೆ. ಎಸ್ ವಿಸ್ತೀರ್ಣದಲ್ಲಿ ಬೆಂಗಳೂರು ನಗರ ಅತ್ಯಂತ ಚಿಕ್ಕ ಜಿಲ್ಲೆ, ಆದರೆ ಜನಸಂಖ್ಯೆಯನ್ನು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಕೊಡಗು ಇಸ್ ದ ರೈಟ್ ಆನ್ಸರ್. ಓಕೆನಾ. ಎಸ್ ಅದರ ಜೊತೆಗೆ ನಮ್ಮದು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಥವಾ ಜನಸಾಂದ್ರತೆಯನ್ನು ಡಿಸ್ಕಸ್ ಮಾಡೋದಾದರೆ, ಎಸ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತೇಳಿ ಕರಿತೇವೆ. ಎಸ್ ಜನಸಾಂದ್ರತೆ ಏನಂತ ಹೇಳಿ ಕರಿತೀವಿ ಕನ್ನಡದಲ್ಲಿ? ಜನಸಾಂದ್ರತೆ. ಎಸ್ ವೆರಿ ಇಂಪಾರ್ಟೆಂಟ್, ಜನಸಾಂದ್ರತೆ. ಸರ್ ಹಾಗಿದ್ರೆ ಜನಸಾಂದ್ರತೆ ಅಂದ್ರೇನು? ಅಥವಾ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಮೀನ್ಸ್ ವಾಟ್? Simple. Density of population means here how much peoples or how much population are living in a per square kilometer. ಒಂದು ಚದರ ಕಿಲೋಮೀಟರ್ನಲ್ಲಿ, ಒಂದು ಚದರ ಕಿಲೋಮೀಟರ್ನಲ್ಲಿ ವಾಸಿಸುವವರ ಪ್ರಮಾಣ ಅಂತೇಳಿ ಕರಿತೀವಿ. ಈಗ ಒಂದು ಚದರ ಕಿಲೋಮೀಟರ್ನಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ದಾರೆ ಅನ್ನೋದನ್ನೇ ನಾವೇನು ಕರಿತೀವಪ್ಪ ಅಂದರೆ ಜನಸಾಂದ್ರತೆ ಅಂಥೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಓಕೆ, ಏನು ಜನಸಾಂದ್ರತೆ ಅಂತಂದರೆ, ಐ ರಿಪೀಟ್ ಒನ್ಸ್ ಅಗೇನ್ ಹಿಯರ್, ಜನಸಾಂದ್ರತೆ ಅಂತಂದರೆ ಪ್ರತಿ ಒಂದು ಚದರ ಕಿಲೋಮೀಟರ್ನಲ್ಲಿ ಪರ್ ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಪ್ರಮಾಣವನ್ನು ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಜನಸಾಂದ್ರತೆ ಅಂತ ಹೇಳಿ ಕರಿತೀವಿ. ಯೂಶಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ? ಇಲ್ಲಿ ನೋಡಿರಿ, ಭಾರತದ ಜನಸಾಂದ್ರತೆಯನ್ನು ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡೋದಾದರೆ, ಭಾರತದ ಜನಸಾಂದ್ರತೆಯನ್ನು ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡೋದಾದರೆ ಸಿಂಪಲ್, ಟೋಟಲ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ ಟೋಟಲ್ ಏರಿಯಾ ಅಂದರೆ ಒಟ್ಟು ಜನಸಂಖ್ಯೆ, ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಭೂಪ್ರದೇಶ ಹಿಂಗೆ ಮಾಡಿದಾಗ ನಮಗೆ ಸಿಗುತ್ತೆ. ಅದೇ ರೀತಿ ನಾವು ಕರ್ನಾಟಕದ ಜನಸಾಂದ್ರತೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಸಿಂಪಲ್, ಕರ್ನಾಟಕದ ಜನಸಾಂದ್ರತೆ ಅಂತಂದರೆ ಕರ್ನಾಟಕದ ಒಟ್ಟು ಜನಸಂಖ್ಯೆ, ವೆರಿ ಇಂಪಾರ್ಟೆಂಟ್, ಕರ್ನಾಟಕದ ಒಟ್ಟು ಜನಸಂಖ್ಯೆ, ವೆರಿ ಇಂಪಾರ್ಟೆಂಟ್, ಕರ್ನಾಟಕ ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ಕರ್ನಾಟಕದ ಒಟ್ಟು ಭೂಪ್ರದೇಶ. ಯಾವುದು? ಕರ್ನಾಟಕದ ಒಟ್ಟು ಭೂಪ್ರದೇಶ ಅಂತೇಳಿ ಕರಿತೇವೆ. ಕರ್ನಾಟಕದ ಒಟ್ಟು ಭೂಪ್ರದೇಶ. ಈಗ ಮಾಡಿದಾಗ ನಮಗೇನು ಸಿಗುತ್ತೆ ಅಂತಂದರೆ ಉತ್ತರ ಸಿಗುತ್ತೆ. ಹಾಗಿದ್ರೆ 2011 ಜನಗಣತಿಯ ಪ್ರಕಾರ ವೆರಿ ಇಂಪಾರ್ಟೆಂಟ್ಲಿ ಕರ್ನಾಟಕದ ಜನಸಾಂದ್ರತೆ ಎಷ್ಟಿದೆ ಅಂತ ನಾವೇನಾದರೂ ನೋಡೋದಾದರೆ 2011 ಜನಗಣತಿ ಪ್ರಕಾರ 319. ಎಷ್ಟು? 319. ಯಾವುದರ ಪ್ರಕಾರ? 2011 ಜನಗಣತಿಯ ಪ್ರಕಾರ. ಎಷ್ಟು? ಒಂದು ಚದರ ಕಿಲೋಮೀಟರ್ಗೆ ಎಷ್ಟು ಜನ ಬದುಕ್ತಿದ್ದಾರೆ? 319 ಜನ ಬದುಕ್ತಾ ಇದ್ದಾರೆ. ಇದನ್ನೇ ನಾವೇನು ಕರಿತೀವಪ್ಪ ಅಂತಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಹಾಗಿದ್ರೆ ಹೈಯೆಸ್ಟ್ ಡೆನ್ಸಿಟಿ ಅಂದರೆ ಅಧಿಕ ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಂತ ನೋಡಿದ್ವಿ ಅಂತಂದರೆ ಬೆಂಗಳೂರು ನಗರ. ಯಾವುದು? ಬೆಂಗಳೂರು ನಗರ. ಯಾಕಂತಂದರೆ ಏರಿಯಾ ಸಣ್ಣದಿದೆ, ಆದರೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಾದ್ರೂ ಅಂದರೆ ಅದು ಬೆಂಗಳೂರು ನಗರ. ಒಂದು ಚದರ ಕಿಲೋಮೀಟರ್ಗೆ 1381 ಜನ ಬದುಕ್ತಾ ಇದ್ದಾರೆ. ಒಂದು ಚದರ ಕಿಲೋಮೀಟರ್ಗೆ 1381 ಜನ ಬದುಕ್ತಾ ಇದ್ದಾರೆ. ಅದೇ ಅತಿ ಕಡಿಮೆ ಜನಸಾಂದ್ರತೆ, ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ಜಿಲ್ಲೆ ಅಂತ ಬಂದಾಗ ನಮಗೆಲ್ಲ ಗೊತ್ತಿರುತ್ತೆ ಕೊಡಗು. ಕೊಡಗು ಏನಪ್ಪ ಅಂತಂದರೆ ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆ ಅಂತ ಹೇಳಿ ಕರಿತೀವಿ. ಯಾಕಂದರೆ ಅಲ್ಲಿ ಒಂದು ಚದರ ಕಿಲೋಮೀಟರ್ಗೆ 135 ಜನ ಬದುಕ್ತಾ ಇದ್ದಾರೆ. ಎಷ್ಟು ಜನ? 135 ಪರ್ ಸ್ಕ್ವೇರ್ ಕಿಲೋಮೀಟರ್. ಸೊ ಇಲ್ಲಿ ಕೂಡ ಪರ್ ಸ್ಕ್ವೇರ್ ಕಿಲೋಮೀಟರ್. ಅರ್ಥ ಆಗ್ತಿದೆ? ಸೊ ಇದನ್ನೇ ನಾವೇನು ಕರಿತೀವಪ್ಪ ಅಂದರೆ ಜನಸಾಂದ್ರತೆ ಅಂಥೇಳಿ ಕರಿತೇವೆ.
ಓಕೆನಾ. ಅದ್ರ ಜೊತೆಗೆ ಬರ್ತ್ ರೇಟ್ ಮತ್ತು ಡೆತ್ ರೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ಯಾವುದು ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್. ಓಕೆ, ನೋಡೋಣ ಬರ್ತ್ ರೇಟ್ ಮತ್ತು ಡೆತ್ ರೇಟ್ ಏನು ಹೇಳುತ್ತೆ. ಓಕೆ, ಜನನ ದರ ಮತ್ತು ಮರಣ ದರ. ಎಸ್, ಜನನ ದರ ಮತ್ತು ಮರಣ ದರ. ಸೊ ಇದು ಕೂಡ ಯೂಶಲಿ ಅದ್ರ ಪ್ರಕಾರ ಇರುತ್ತೆ ಅಂತಂದರೆ ಎಸ್, ಮುಖ್ಯವಾಗಿ ನಮಗೆ 2011 ಜನಗಣತಿ ಪ್ರಕಾರ ಇರುತ್ತೆ. ಓಕೆ, ಅದರಲ್ಲಿ ಮೊದಲನೇದಾಗಿ ಜನನ ದರ. ಎಸ್, ವೆರಿ ಇಂಪಾರ್ಟೆಂಟ್. ಜನನ ದರ. ಬರ್ತ್ ರೇಟ್ ಅಂತಂದ್ರೇನು? ಸಿಂಪಲ್, ಒಂದು ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಜನಸಂಖ್ಯೆಗೆ ಸೇರ್ಪಡೆಯಾಗುವ ಹೆಚ್ಚುವರಿ ಜನಸಂಖ್ಯೆ. ಎಸ್, ಒಟ್ಟು ಜನಸಂಖ್ಯೆಗೆ ಎಸ್, ವಸ್ತು ಜನಸಂಖ್ಯೆಗೆ ಸೇರ್ಪಡೆಯಾಗುವ ಹೊಸ ಜನಸಂಖ್ಯೆ ಅಂತೇಳಿ ಕರಿತೀವಿ. ಎಸ್, ಹೊಸ ಜನಸಂಖ್ಯೆ. ಒಂದು ಜನಗಣತಿಗಿಂತ ಇನ್ನೊಂದು ಜನಗಣತಿ ಮಧ್ಯೆ ಸೇರ್ಪಡೆಯಾಗುವ ಹೆಚ್ಚುವರಿ ಜನಸಂಖ್ಯೆಯನ್ನು ನಾವೇನು ಕರಿತೀವಪ್ಪ ಅಂತಂದರೆ ಮುಖ್ಯವಾಗಿ ಎಸ್, ಜನದರ ಅಂಥೇಳಿ ಕರಿತೀವಿ. ಓಕೆ, ಹಾಗಿದ್ರೆ ಜನನ ದರವನ್ನು ನಾವು ಯಾವುದ್ರ ಮೇಲೆ ಅಳಿತೀವಿ? ಎಸ್, ಗೊತ್ತಿರಲಿ ಅಂದ್ರೇನು, ಒಂದು ಒಟ್ಟು ಜನಸಂಖ್ಯೆಗೆ ಎಸ್ ಆ್ಯಡ್ ಆದಂತಹ ನ್ಯೂ ಪಾಪ್ಯುಲೇಷನ್. ಈಗ ಒಂದು ಪಾಪ್ಯುಲೇಷನ್ ಇರುತ್ತೆ. ಓಕೆ, ಈ ಪಾಪ್ಯುಲೇಷನ್ಗೆ ಆ್ಯಡ್ ಆಗುವಂತಹ ನ್ಯೂ ಪಾಪ್ಯುಲೇಷನನ್ನು ನಾವೇನು ಕರಿತೀವಪ್ಪ ಅಂತಂದರೆ ಎಸ್, ವೆರಿ ಇಂಪಾರ್ಟೆಂಟ್, ಬರ್ತ್ ರೇಟ್ ಅಂತ ಹೇಳಿ ಕರಿತೇವೆ. ಏನು ಕರಿತೇವೆ? ಬರ್ತ್ ರೇಟ್. ಕ್ಲಿಯರ್? ಹಾಗಿದ್ರೆ ದಿಸ್ ಬರ್ತ್ ರೇಟ್ ವಿಲ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಫಾರ್ ಎವ್ರಿ 1000 ಪಾಪ್ಯುಲೇಷನ್. ಪ್ರತಿ 1000 ಜನಸಂಖ್ಯೆಗೆ ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ತೇವೆ. ಎಸ್, ವೆರಿ ಇಂಪಾರ್ಟೆಂಟ್. ಏನು? ಪ್ರತಿ 1000 ಜನಸಂಖ್ಯೆಗೆ ಅನುಗುಣವಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಜನಗಣತಿಯನ್ನು ಮಾಡ್ತಾ ಅಂದರೆ ಜನದರನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ ಪ್ರತಿ 1000. ಸರ್, ಏನು ಸರ್ ಹೀಗಿದ್ರೆ ಪ್ರತಿ 1000 ಅಂತಂದರೆ? ಸಿಂಪಲ್, ಲಿಸನಿಯ. ಸೊ ಈಗ ಒಂದು ದೇಶದಲ್ಲಿ 10,000 ಪಾಪ್ಯುಲೇಷನ್ ಇದೆ. ಎಷ್ಟಿದೆ? 10,000 ಪಾಪ್ಯುಲೇಷನ್ ಇದೆ. ಇದಕ್ಕೆ ಆ್ಯಡ್ ಆಗಿದ್ದೆಷ್ಟು? 100 ಪಾಪ್ಯುಲೇಷನ್. ಹಾಗಾದರೆ ಇದನ್ನು ನಾವೇನು ಕರಿತೀವಿ ಅಂತಂದರೆ ಬರ್ತ್ ರೇಟ್ ಅಂತ ಹೇಳಿ ಕರೆದ್ವಿ. ಟೋಟಲ್ ಪಾಪ್ಯುಲೇಷನ್ 10,000 ಇತ್ತು. ಆ ಟೋಟಲ್ ಪಾಪ್ಯುಲೇಷನ್ 10,000ಗೆ ಎಕ್ಸ್ಟ್ರಾ ಆ್ಯಡ್ ಆಗಿದ್ದೆಷ್ಟು? 100 ಪಾಪ್ಯುಲೇಷನ್. ಹಾಗಿದ್ದಾಗ ದಿಸ್ 100 ನಾವೇನು ಕರಿತೀವಪ್ಪ ಅಂತಂದರೆ ಬರ್ತ್ ರೇಟ್ ಅಂತ ಹೇಳಿ ಕರೆದ್ವಿ. ಸೊ ನಂಬರ್ ಆಫ್ ಬರ್ತ್ಸ್ ಅಂತ ಹೇಳಿ ಕರಿತೀವಿ. ಏನು ಕರಿತೀವಿ? ಬರ್ತ್ ರೇಟ್ ಅನ್ನೋಕ್ಕಿಲ್ಲ, ನಂಬರ್ ಆಫ್ ಬರ್ತ್ಸ್ ಅಂತ ಹೇಳಿ ಕರಿತೀವಿ. ನಂಬರ್ ಆಫ್ ನ್ಯೂ ಬರ್ತ್ಸ್. ಹಾಗಾದರೆ 10,000:100 ಮಾಡ್ತೀವಿ ನಾವು. 10,000:100 ಮಾಡಿದರೆ ಬರ್ತಾ ಡೆತ್ ರೇಟು? ನೋ. ನಾವೇನು ಮಾಡ್ತೀವಿ? ಈ ಟೋಟಲ್ ಪಾಪ್ಯುಲೇಷನನ್ನು ಎಸ್, ವೆರಿ ಇಂಪಾರ್ಟೆಂಟ್ಲಿ ಟೋಟಲ್ ಪಾಪ್ಯುಲೇಷನ್ ಏನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಮುಖ್ಯವಾಗಿ 1000 ಗ್ರೂಪ್ ಆಗಿ ಮಾಡ್ತಾ ಹೋಗ್ತೀವಿ. ಎಷ್ಟು? 1000 ಗ್ರೂಪ್ ಆಗಿ ಮಾಡ್ತಾ ಹೋಗ್ತೀವಿ. 1000 ಗುಂಪುಗಳನ್ನಾಗಿ ಮಾಡ್ತೇವೆ. ಓಕೆ, ಈಗ ಇವಾಗ ಏನು ಮಾಡ್ತೀವಿ ಅಂತಂದರೆ ನಂಬರ್ ಆಫ್ ಬರ್ತ್ಸ್ ಏನಿತ್ತಲ್ಲ ಅದನ್ನ ಈಕ್ವಲ್ ಡಿವೈಡ್ ಮಾಡ್ತೀವಿ. ಅಂದರೆ ಪ್ರತಿ 1000 ಜನಸಂಖ್ಯೆಗೆ ಎಷ್ಟು ಜನ ಬರ್ತ್ ರೇಟ್ ಇದೆ ಅಂಥೇಳಿ ಅವಾಗ ಏನು ಮಾಡ್ತೀವಿ? ಸೊ 10 10 10 10. ಸೊ ಈ ರೀತಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಜನದರವನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತಂದರೆ ಪ್ರತಿ 1000 ಜನಸಂಖ್ಯೆಗೆ ಅನುಗುಣವಾಗಿ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಯೂಶಲಿ ಬರ್ತ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ಹಾಗಿದ್ದರೆ 2011 ಜನಗಣತಿಯ ಪ್ರಕಾರ ಕರ್ನಾಟಕದ, ನಾಟ್ ಭಾರತದ, 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಎಸ್, ಮೋರ್ ಇಂಪಾರ್ಟೆಂಟ್, ಕರ್ನಾಟಕದ ಜನನ ದರ ಎಷ್ಟಿದೆ ಅಂತ ನೋಡಿದರೆ 2011 ಜನಗಣತಿ ಪ್ರಕಾರ ಕರ್ನಾಟಕದ ಜನನ ದರ ಎಷ್ಟು ವೆರಿ ಇಂಪಾರ್ಟೆಂಟ್ಲಿ 19.2 ಇದೆ. ಎಷ್ಟಿದೆ? 19.2 ಅದ. ಎಷ್ಟು? 19.2. ಓಕೆನಾ. ಇನ್ನು ಅದೇ ರೀತಿ ವೆರಿ ಇಂಪಾರ್ಟೆಂಟ್ಲಿ ಡೆತ್ ರೇಟನ್ನು ಕೂಡ ಹಾಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮರಣ ದರ. ಸೊ ಹಾಗಿದ್ರೆ ಮರಣ ದರ ಅಂತಂದ್ರೆ ಏನು? ಅಥವಾ ಸರ್ ಮರಣ ದರವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ? ಎಸ್, ಮರಣ ದರ. ಎಸ್, ಮುಖ್ಯವಾಗಿ ಮರಣ ದರ. ಸೊ ಈ ಮರಣ ದರವನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿನೂ ಕೂಡ ಹಾಗೆ ಮಾಡೋದು ಅಂತಂದರೆ ಎಸ್, ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಮರಣ ಹೊಂದಿದವರ ಪ್ರಮಾಣ ಒಟ್ಟು ಜನಸಂಖ್ಯೆಯಲ್ಲಿ ಎಸ್, ಒಟ್ಟು ಜನಸಂಖ್ಯೆಯಲ್ಲಿ ಮರಣ ಹೊಂದಿದವರ ಪ್ರಮಾಣವನ್ನೇ ಏನನ್ನ ಮರಣ ಹೊಂದಿದವರ ಪ್ರಮಾಣವನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಮರಣ ದರ ಅಂತೇಳಿ ಕರಿತೀವಿ. ಒಟ್ಟು ಜನಸಂಖ್ಯೆಗೆ ಮರಣ ಹೊಂದುವವರ ಪ್ರಮಾಣ. ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ? ಇದನ್ನು ಕೂಡ ಪ್ರತಿ 1000 ಜನಸಂಖ್ಯೆಗೆ ಅನುಗುಣವಾಗಿಯೇ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ಪ್ರತಿ 1000 ಜನಸಂಖ್ಯೆಗೆ ಅನುಗುಣವಾಗಿ ಮರಣ ದರ ಅಂದ್ರೇನು? ಸೇಮ್ ಇಲ್ಲಿನೂ ಕೂಡ ಹಾಗೆ. ಇಲ್ಲೇನಾಗುತ್ತೆ? ಎಂಟೈರ್ ಪಾಪ್ಯುಲೇಷನ್, ಟೋಟಲ್ ಪಾಪ್ಯುಲೇಷನ್ 10,000 ಅಂದ್ಕೊಳ್ಳೋಣ. ಅಲ್ಲಿ 200 ಜನ ಮರಣ ಹೊಂದಿದ್ದಾರೆ. ಆವಾಗ
ಪ್ರತಿ 10,000 ಒಟ್ಟು 10,000 ಜನಸಂಖ್ಯೆಗೆ 200 ಜನ ಮರಣ ಹೊಂದಿದ್ರು ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಲ್ಲ. ಸೊ ಇದು ಟೋಟಲ್ ಪಾಪ್ಯುಲೇಷನ್, ಒಟ್ಟು ಜನಸಂಖ್ಯೆ, ಇದು ಒಟ್ಟು ಜನಸಂಖ್ಯೆ ಅಂದ್ಕೊಂಡ್ರೆ ಸೊ ಇದು ನಂಬರ್ ಆಫ್ ಡೆತ್ಸ್, ಇದೇನು ನಂಬರ್ ಆಫ್ ಡೆತ್ಸ್. ಇವಾಗ ನಾವೇನು ಮಾಡಬೇಕು, ಪ್ರತಿ 1000 ಜನಸಂಖ್ಯೆಗೆ ಎಷ್ಟು ಜನ ಮರಣ ಹೊಂದಿದರು, ಅವಾಗ ಟೋಟಲ್ ಪಾಪ್ಯುಲೇಷನ್ ನಾವೇನು ಮಾಡ್ತೀವಪ್ಪ ಅಂತಂದರೆ ಎಸ್ ವೆರಿ ಇಂಪಾರ್ಟೆಂಟ್ಲಿ ಟೋಟಲ್ ಪಾಪ್ಯುಲೇಷನನ್ನು 1000 ಗ್ರೂಪ್ ಆಗಿ ಮಾಡ್ತೀವಿ. ಸೊ ಈಗ 10,000 1000 ಗ್ರೂಪ್ ಮಾಡಿದ್ರೆ 100 ಆಗುತ್ತೆ. ಎಷ್ಟು 10 ಗ್ರೂಪ್ ಆಗುತ್ತೆ. 10,000 ನಾವು 1000 ಮಾಡಿದಾಗ ನಮ್ಗೆ ಗೊತ್ತು 10 ಗ್ರೂಪ್ ಆಗುತ್ತೆ. ಓಕೆ, ಈ 10 ಗ್ರೂಪಿಗೆ ಈ ನಂಬರ್ನ ಈಕ್ವಲ್ ಡಿವೈಡ್ ಮಾಡ್ತೇವೆ. ಎಸ್ 20 20 20 20. ಸೊ ಹಾಗಿದ್ರೆ ಆ ದೇಶದ ಅಂದರೆ ಈ ಒಂದು ಹೈಪೋಥೆಟಿಕಲ್ ಇಲ್ಲುಸ್ಟ್ರೇಷನಲ್ಲಿ ಆ ದೇಶದ ಪ್ರತಿ 1000 ಜನಸಂಖ್ಯೆಗೆ ಮರಣ ಹೊಂದಿದವರ ಪ್ರಮಾಣ 20 ಅಂತೇಳಿ ಆ ಇಲ್ಲುಸ್ಟ್ರೇಷನ್. ಅದೇ ರೀತಿ ಇಲ್ಲಿ ಕೂಡ ನಾವೇನು ಮಾಡ್ತೀವಪ್ಪ ಅಂತಂದರೆ ಹಾಗೆ ನಾವು ಡೆತ್ ರೇಟನ್ನು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ಹಾಗಿದ್ರೆ ಪ್ರತಿ 1000 ಜನಸಂಖ್ಯೆಗೆ ಮರಣ ಹೊಂದುವವರ ಪ್ರಮಾಣವನ್ನೇ ನಾವೇನಂತ ಹೇಳಿ ಕರಿತೀವಪ್ಪ ಅಂತಂದರೆ ಮರಣ ದರ ಅಂತ ಹೇಳಿ ಕರಿತೇವೆ. ಹಾಗಿದ್ರೆ ಇಲ್ಲಿ 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಮರಣ ದರ, ಎಸ್ ಕರ್ನಾಟಕದ ಮರಣ ದರ ಅಂಥೇಳಿ ಕರಿತೇವೆ. ಎಷ್ಟಿದೆ ಅಂತ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ಲಿ 7.1. ಎಷ್ಟಿದೆ? 7.1. ಸೊ ಇದನ್ನೇ ಯೂಶಲಿ ನಾವೇನಂತ ಹೇಳಿ ಕರಿತೀವಪ್ಪ ಅಂತಂದರೆ ಎಸ್ ವೆರಿ ಇಂಪಾರ್ಟೆಂಟ್ಲಿ ಜನನ ದರ ಮತ್ತು ಮರಣ ದರ. ಓಕೆ, ಸೊ ಇಲ್ಲಿನೂ ಕೂಡ ವಿ ಹ್ಯಾವ್ ಜನನ ದರ ಹಿಯರ್, ಬರ್ತ್ ರೇಟ್ ಇದೆ, ಇಲ್ಲಿ ಡೆತ್ ರೇಟ್ ಇದೆ. ಸೊ ಎರಡನ್ನೂ ಕೂಡ ಅಂದರೆ ಇಲ್ಲಿನೂ ಕೂಡ 1000ಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಇಲ್ಲಿನೂ ಕೂಡ ಪ್ರತಿ 1000 ಪಾಪ್ಯುಲೇಷನ್ ಎವ್ರಿ 1000 ಪಾಪ್ಯುಲೇಷನ್ಗೆ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದರೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ನಮ್ಗೆ 2 ಅಡ್ವಾಂಟೇಜ್ ಆಗ್ತಾ ಇದೆ. ಒಂದು, ಡೆಮೋಗ್ರಫಿಯಲ್ಲಿ ಕಲೀಲಿಕ್ಕೆ ವಿಷಯಗಳು ಸಿಕ್ತು, ಯಾಕಂದರೆ ಡೆಮೋಗ್ರಫಿಲಿ ಇದನ್ನೇ ಕಲಿತಾ ಹೋಗ್ತೀವಿ ನಮ್ಮ ಎಕನಾಮಿಕ್ಸಲ್ಲಿ. ಅದರ ಜೊತೆಗೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಡೇಟಾಗಳು ಸಹ ನಮಗೇನಾಗ್ತಾ ಇದೆ ಅಂದರೆ ಸಿಗ್ತಾ ಇದೆ. ಓಕೆ, ಸೊ ಹಾಗಾಗಿ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಜನದರ ನೋಡಿದ್ವಿ, ಮರಣ ದರ ನೋಡಿದ್ವಿ. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಥರ್ಡ್ ಒನ್, ದಟ್ ಈಸ್ ಸೆಕ್ಸ್ ರೇಷಿಯೋ. ಸೆಕ್ಸ್ ರೇಷಿಯೋ ಅಂತ ಕರಿತೇವೆ. ಎಸ್, ಸೆಕ್ಸ್ ರೇಷಿಯೋ ಕನ್ನಡದಲ್ಲಿ ಐ ಕ್ಯಾನ್ ಸೇ ಲಿಂಗಾನುಪಾತ. ಎಸ್, ಲಿಂಗಾನುಪಾತ ಅಂತೇಳಿ ಕರಿತೀವಿ. ಸೆಕ್ಸ್ ರೇಷಿಯೋ ಇಟ್ ಮೀನ್ಸ್ ವಾಟ್? ಲಿಂಗಾನುಪಾತ. ಏನು ಹಿಂಗಂದರೆ ಸಿಂಪಲ್, ಆ ದೇಶದ ಪುರುಷ ಜನಸಂಖ್ಯೆ ಮತ್ತು ಪುರುಷರ ಸಂಖ್ಯೆಗೆ ಮತ್ತು ಮಹಿಳೆಯರ ಸಂಖ್ಯೆಯ ಮಧ್ಯದ ಅನುಪಾತ, ಮಹಿಳೆಯರ ಸಂಖ್ಯೆಯ ಮಧ್ಯದ ಅನುಪಾತ, ದ ಡಿಫ್ರೆನ್ಸಸ್ ಆರ್ ದ ಗ್ಯಾಪ್ ಬಿಟ್ವೀನ್ ಮೇಲ್ ಪಾಪ್ಯುಲೇಷನ್ ಆ್ಯಂಡ್ ಫೀಮೇಲ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಅಂದರೆ ಆ ದೇಶದ ಒಟ್ಟು ಪುರುಷರ ಜನಸಂಖ್ಯೆಗೆ, ಒಟ್ಟು ಪುರುಷರ ಜನಸಂಖ್ಯೆಗೆ ಅನುಗುಣವಾಗಿ ಆ ದೇಶದ ಮಹಿಳೆಯರ ಸಂಖ್ಯೆ ಎಷ್ಟು, ಒಟ್ಟು ಆ ದೇಶದ ಪುರುಷರ ಜನಸಂಖ್ಯೆಗೆ ಅನುಗುಣವಾಗಿ ಮಹಿಳೆಯರು ಎಷ್ಟು ಜನ ಇದ್ದಾರೆ. ಸೇ ಫಾರ್ ಎಕ್ಸಾಂಪಲ್, ಈಗ ಆ ದೇಶದಲ್ಲಿ ಟೋಟಲಿ 10,000 ಮೇಲ್ ಪಾಪ್ಯುಲೇಷನ್ ಇದ್ದಾರೆ ಅಂದ್ಕೊಳ್ಳಿ. 10,000 ಮೇಲ್ ಪಾಪ್ಯುಲೇಷನ್ ಇದ್ದರೆ ಅದು ಈಕ್ವಲ್ ಆಗಿ ಅಂದ್ಕೊಳ್ಳಿ 9,000 ಫೀಮೇಲ್ ಪಾಪ್ಯುಲೇಷನ್. ಹಾಗಿದ್ರೆ ಇಲ್ಲಿ ನೋಡ್ರಿ, ಲಿಂಗಾನುಪಾತ ಅಂತಂದರೆ ಸಿಂಪಲ್, ಆ ದೇಶದ ಪುರುಷರ ಮತ್ತು ಆ ದೇಶದ ಮಹಿಳೆಯರ ಸಂಖ್ಯೆಯ ಮಧ್ಯದ ರೇಷಿಯೋ ಅಥವಾ ಅನುಪಾತ ಏನಿದೆಯಲ್ಲ ಅದನ್ನೇ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಸೆಕ್ಸ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡಿದಾಗ ಇದನ್ನು ಕೂಡ ಪ್ರತಿ 1000 ಪುರುಷರ ಜನಸಂಖ್ಯೆಗೆ, ಎಸ್ ಪ್ರತಿ 1000 ಪುರುಷರ ಜನಸಂಖ್ಯೆಗೆ ಅನುಗುಣವಾಗಿ ನಂಬರ್ ಆಫ್ ಫೀಮೇಲ್ಸ್ ಅಂದರೆ ಮಹಿಳೆಯರ ಸಂಖ್ಯೆ, ಅಂದರೆ ಪ್ರತಿ 1000 ಪುರುಷರಿಗೆ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅಥವಾ ನಂಬರ್ ಆಫ್ ಫೀಮೇಲ್ಸ್ ಮಹಿಳೆಯರ ಸಂಖ್ಯೆಯನ್ನೇ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಸೆಕ್ಸ್ ರೇಷಿಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ಇಲ್ಲಿಸ್ಟ್ರೇಷನ್ ಇದೆ ನೋಡಿ. 10,000 ಮೇಲ್ ಪಾಪ್ಯುಲೇಷನ್ ಇದೆ. 10,000 ಮೇಲ್ ಪಾಪ್ಯುಲೇಷನ್ ಅಂತಂದರೆ ಪ್ರತಿ 1000, ಓಕೆ 1000 ಈ ರೀತಿ ನಾವೇನು ಮಾಡ್ಬೋದು, 1000 ಗ್ರೂಪ್, ಎಂಟೈರ್ ಮೇಲ್ ಪಾಪ್ಯುಲೇಷನನ್ನು 1000 ಗ್ರೂಪಾಗಿ ಕ್ಯಾಟಗರಿ ಮಾಡ್ತೇವೆ. ಫೀಮೇಲ್ಸ್ ಎಷ್ಟಿದ್ದಾರೆ? 9,000. ಹಾಗಾದ್ರೆ ಅದನ್ನು ಈಚ್ ಗ್ರೂಪಿಗೆ ಈಕ್ವಲ್ ಆಗಿ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂದ್ಕೊಳ್ಳೋನು? ಎಸ್ 900, ಓಕೆ 900. ಸೊ 900. ಸೊ ಈ ರೀತಿ ನಮ್ಗೆ ಏನು ಸಿಗುತ್ತಪ್ಪ ಅಂದರೆ ಒಂದು ನಂಬರ್ ಸಿಗುತ್ತೆ. ಹಾಗಿದ್ರೆ ಈ ಹೈಪೋಥೆಟಿಕಲ್ ಇಲಿಸ್ಟ್ರೇಷನಲ್ಲಿ ಮಹಿಳೆಯರ ಮತ್ತು ಪುರುಷರ ಮಧ್ಯದ ಅನುಪಾತ ಅಥವಾ ಸೆಕ್ಸ್ ರೇಷಿಯೋ ಎಷ್ಟದಪ್ಪ ಅಂತಂದರೆ 900 ಫಾರ್ ಎವ್ರಿ 1000 ಮೇಲ್ ಪಾಪ್ಯುಲೇಷನ್. ನಂಬರ್ ಆಫ್ ವುಮೆನ್ಸ್ ಇಸ್ 900 ಫಾರ್ ಎವ್ರಿ 1000 ಮೇಲ್ಸ್ ಪಾಪ್ಯುಲೇಷನ್.
ಹಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದೇ ಇಲ್ಲಿ ಬಂದಾಗ ಸೇಮ್ ಅದೇ ರೀತಿ ನಾವು ಡೇಟಾಗಳನ್ನು ನೋಡಿದಾಗ ಪ್ರತಿ 1000 ಪುರುಷರ ಜನಸಂಖ್ಯೆಗೆ ಇರುವಂತಹ ಮಹಿಳೆಯರ ಪ್ರಮಾಣವನ್ನೇ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಎಸ್ ಸೆಕ್ಸ್ ರೇಷಿಯೋ ಅಥವಾ ಲಿಂಗಾನುಪಾತ ಅಂಥೇಳಿ ಕರಿತೇವೆ. ಹಾಗಿದ್ರೆ 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 2011ರ ಜನಗಣತಿ ಪ್ರಕಾರ ಎಸ್ ವೆರಿ ಇಂಪಾರ್ಟೆಂಟ್ 2011 ಜನಗಣತಿ ಪ್ರಕಾರ ಕರ್ನಾಟಕದ ಪ್ರತಿ 1000 ಪುರುಷರಿಗೆ ಪುರುಷರಿಗೆ ಮಹಿಳೆಯರು ಎಷ್ಟು ಅದಾರ ಅಂತ ನೋಡೋದಾದರೆ ಎಸ್ ವೆರಿ ಇಂಪಾರ್ಟೆಂಟ್ಲಿ ಎಸ್ 973 ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ 1000 ಪುರುಷರಿದ್ದರೆ 1000 ಪುರುಷರಿದ್ದರೆ ಮಹಿಳೆಯರಿದ್ದಿದ್ದು ಕೇವಲ 973. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಪುರುಷರಿಗೆ ತಕ್ಕನ ಹಾಗೆ ಮಹಿಳೆಯರ ಸಂಖ್ಯೆ ಏನದಪ್ಪ ಅಂದರೆ ಹೆಚ್ಚಾಗಬೇಕಾಗಿತ್ತು. ಬಟ್ ಏನಾಗ್ತಾ ಇದೆ ಅಂತಂದರೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ರಿಪೋರ್ಟ್ಸ್ಗಳು ಹೇಳ್ತಾ ಇದ್ದಾವೆ. ಹಾಗಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಎಸ್ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಅಂಥೇಳಿ ಕರಿತೀವಿ. ಅತಿ ಹೆಚ್ಚು ಲಿಂಗಾನುಪಾತ ಅಂತ ಕರಿತೀವಿ. ಯಾವ ಜಿಲ್ಲೆ ಇದೆ ಅಂತಂದರೆ ರಾಜ್ಯ ಅಲ್ಲ, ಉಡುಪಿ. ಯಾವುದು? ಉಡುಪಿ. ಎಸ್ ವೆರಿ ಇಂಪಾರ್ಟೆಂಟ್. ಉಡುಪಿಯಲ್ಲಿ 1094 ಮಹಿಳೆಯರಿದ್ದಾರೆ, 1094 ಮಹಿಳೆಯರಿದ್ದಾರೆ ಫಾರ್ 1000 ಮೇಲ್ಸ್. ಅಂದರೆ ಅಲ್ಲಿ ಪುರುಷರ ಸಂಖ್ಯೆಗಿಂತ ಮಹಿಳೆಯರ ಸಂಖ್ಯೆನೇ ಏನಿದೆಪ್ಪ ಅಂತಂದರೆ ಹೆಚ್ಚಾಗಿದೆ. ಅರ್ಥ ಆಗ್ತಿದೆನಾ? ಅದೇ ಕಡಿಮೆ ಲಿಂಗಾನುಪಾತ ಎಸ್ ವೆರಿ ಇಂಪಾರ್ಟೆಂಟ್ ಕಡಿಮೆ ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆ ಅಂತ ನೋಡಿದಾಗ ಎಸ್ ವೆರಿ ಇಂಪಾರ್ಟೆಂಟ್ ಬೆಂಗಳೂರು ನಗರ. ಯಾವುದು? ಎಸ್ ವೆರಿ ಇಂಪಾರ್ಟೆಂಟ್ ಬೆಂಗಳೂರು ನಗರ ಏನಪ್ಪ ಅಂತಂದರೆ ಎಸ್ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ. ಎಷ್ಟು ಜನ ಇದ್ದಾರಪ್ಪ ಪ್ರತಿ 1000 ಪುರುಷರಿಗೆ ಬೆಂಗಳೂರು ನಗರದಲ್ಲಿ ಅಂತಂದರೆ 916 ಫಾರ್ 1000 ಮೇಲ್ಸ್. ಇಲ್ಲಿ ನೋಡ್ರಿ, ಬೆಂಗಳೂರು ನಗರದಲ್ಲಿ 1000 ಪುರುಷರಿಗೆ 916 ಮಹಿಳೆಯರಿದ್ದಾರೆ. ಇದನ್ನೇ ನಾವೇನು ಕರಿತೀವಪ್ಪ ಅಂದರೆ ಸೆಕ್ಸ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಡೇಟಾ. ಸೊ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನಮಗೆ, ಮಕ್ಕಳ ಲಿಂಗಾನುಪಾತ, ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಮಕ್ಕಳ ಲಿಂಗಾನುಪಾತ ಅಂತ ಕರಿತೀವಿ. ಸರ ಏನು ಹೇಗಿದ್ರೆ ಮಕ್ಕಳ ಲಿಂಗಾನುಪಾತ ಅಂತಂದರೆ ವಾಟ್ ಯು ಮೀನ್ ಬೈ ಚೈಲ್ಡ್ ಸೆಕ್ಸ್ ರೇಷಿಯೋ? ಸಿಂಪಲ್. ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತಂದರೆ ಇಲ್ಲಿ ನಾವೇನು ಮಾಡಿದ್ವಿ, ಎಲ್ಲಿ ಸೆಕ್ಸ್ ರೇಷಿಯೋದಲ್ಲಿ ಇಲ್ಲಿ ನಾವೇನು ಮಾಡಿದ್ವಿ, ಯಾವುದೇ ಏಜ್ ಸ್ಪೆಸಿಫಿಕ್ಕಾಗಿ ಯಾವುದೊಂದು ಏಜನ್ನು ಕನ್ಸಿಡರ್ ಮಾಡಿದ್ದಿಲ್ಲ, ಅಲ್ಲೆಲ್ಲ ನಾರ್ಮಲ್ ಆಗಿ ತೊಗೋತಾ ಹೋಗ್ತೀವಿ. ಬಟ್ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಸ್ಪೆಸಿಫಿಕ್ಕಾಗಿ ವಯಸ್ಸಿನ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ವಿಲ್ ಗೋಯಿಂಗ್ ಟು ಕನ್ಸಿಡರ್ ಏಜ್ ಆ್ಯಸ್ ಅ ಬೇಸಿಕ್ ಕ್ರೈಟೀರಿಯಾ. ವಯಸ್ಸನ್ನು ನಾವು ಮುಖ್ಯ ಮಾನದಂಡವಾಗಿ ಇಟ್ಕೋತೀವಿ. ಹಾಗಿದ್ರೆ ಮಕ್ಕಳ ಲಿಂಗಾನುಪಾತ ಅಂದ್ರೇನು? ಎಸ್ 0 ಇಂದ 6 ವರ್ಷದ ಗಂಡು ಮಕ್ಕಳ 0 ಇಂದ 6 ವರ್ಷದ ಗಂಡು ಮಕ್ಕಳ ಮತ್ತು 0 ಇಂದ 6 ವರ್ಷದ ಹೆಣ್ಣು ಮಕ್ಕಳ ಮಧ್ಯದ ಅನುಪಾತ. 0 ಇಂದ 6 ವರ್ಷ ಗಂಡು ಮಕ್ಕಳ ಮತ್ತು 0 ಇಂದ 6 ವರ್ಷದ ಹೆಣ್ಣು ಮಕ್ಕಳ ಸಂಖ್ಯೆಯ ಮಧ್ಯದ ಅನುಪಾತ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ? ಅಂದರೆ 0 ಇಂದ 6 ವರ್ಷದ ಗಂಡು ಮಕ್ಕಳು ಮತ್ತು 0 ಇಂದ 6 ವರ್ಷದ ಹೆಣ್ಣು ಮಕ್ಕಳ ಮಧ್ಯ ಇದ್ದಂತಹ ಅವರ ಸಂಖ್ಯೆಗೆ ಇರುವಂತಹ ಗ್ಯಾಪನ್ನೇ ನಾವೇನು ಕರಿತೀವಿ ಅಂದರೆ ಮಕ್ಕಳ ಲಿಂಗಾನುಪಾತ ಅಂಥೇಳಿ ಕರಿತೀವಿ. ಏನು ಕರಿತೇವೆ? ಮಕ್ಕಳ ಲಿಂಗಾನುಪಾತ ಅಂಥೇಳಿ ಕರಿತೇವೆ. ಸೊ ಹಾಗಿದ್ದರೆ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ? ಇದನ್ನೂ ಕೂಡ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅಂದರೆ ಪ್ರತಿ 0 ಇಂದ 6 ವರ್ಷದ ಎಸ್ ವೆರಿ ಇಂಪಾರ್ಟೆಂಟ್ ಪ್ರತಿ 0 ಇಂದ 6 ವರ್ಷದ ಗಂಡು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 0 ಇಂದ 6 ವರ್ಷದ ಹೆಣ್ಣು ಮಕ್ಕಳ ಸಂಖ್ಯೆ. ಓಕೆ, ಅಂದರೆ ಇಲ್ಲಿನೂ ಕೂಡ 1000 ತಗೋತೀವಿ. 0 ಇಂದ 6 ವರ್ಷದ ಪ್ರತಿ 1000 ಗಂಡು ಮಕ್ಕಳಿಗೆ 0 ಇಂದ 6 ವರ್ಷದ ಹೆಣ್ಮಕ್ಳು ಎಷ್ಟಿದ್ದಾರೆ ಅನ್ನೋದನ್ನೇ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಮಕ್ಕಳ ಲಿಂಗಾನುಪಾತದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ಹಾಗಿದ್ದರೆ 2011ರ ಜನಗಣತಿ ಪ್ರಕಾರ ನಮ್ಮಲ್ಲಿ ಕರ್ನಾಟಕದ ಮಕ್ಕಳ ಲಿಂಗಾನುಪಾತ ಎಸ್ ವೆರಿ ಇಂಪಾರ್ಟೆಂಟ್ ಕರ್ನಾಟಕದ ಮಕ್ಕಳ ಲಿಂಗಾನುಪಾತ ಎಷ್ಟಿದೆ ಅಂತಂದರೆ ಎಸ್ ಮಕ್ಕಳ ಲಿಂಗಾನುಪಾತ ಎಷ್ಟಿದೆ ಅಂತ ನೋಡಿದರೆ 948 ಫಾರ್ 1000 ಬಾಯ್ಸ್. ಅಂದರೆ ಕೇವಲ 948 ಮಹಿಳೆಯರಿದ್ದಾರೆ ಒಟ್ಟು 1000 ಗಂಡು ಮಕ್ಕಳಿಗೆ. ಅರ್ಥ ಆಗ್ತಿದೆನಾ? ಹಾಗಿದ್ರೆ ಸೊ ನೆಕ್ಸ್ಟ್
ಅತಿ ಹೆಚ್ಚಿನ ಮಕ್ಕಳ ಲಿಂಗಾನುಪಾತ ಎಲ್ಲಿದೆ? ಎಸ್, ವೆರಿ ಇಂಪಾರ್ಟೆಂಟ್. ಹೆಚ್ಚಿನ ಮಕ್ಕಳ ಲಿಂಗಾನುಪಾತ ನೆನಪಿಟ್ಕೋಬೇಕು. ಹೆಚ್ಚಿನ ಮಕ್ಕಳ ಲಿಂಗಾನುಪಾತ ಯಾವ ಜಿಲ್ಲೆಯಲ್ಲಿದೆ? ಮಕ್ಕಳ ಲಿಂಗಾನುಪಾತ. ಎಸ್, ಹೆಚ್ಚಿನ ಮಕ್ಕಳ ಲಿಂಗಾನುಪಾತ. ಮತ್ತು ಇನ್ ಸೇಮ್ ವೇ ಕಡಿಮೆ ಮಕ್ಕಳ ಅಥವಾ ಕೆಳ ಹಂತದ ಮಕ್ಕಳ ಲಿಂಗಾನುಪಾತ ಅಂತೇಳಿ ಕರಿತೀವಿ. ಹಾಗೆ ಯಾವ ಸ್ಟೇಟ್, ಯಾವ ಡಿಸ್ಟ್ರಿಕ್ಟ್ ಟಾಪಲ್ಲಿದೆ ಮತ್ತು ಯಾವ ಡಿಸ್ಟ್ರಿಕ್ಟ್ ಬಾಟಮಲ್ಲಿದೆ ಅಂತ ನೋಡೋದಾದರೆ ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದ್ದು ಕೊಡಗು 978. ಕೊಡಗು ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಕೊಡಗು 978 ಫಾರ್ 1000. ಅಂದರೆ ಕೊಡಗಿನಲ್ಲಿ 0 ಇಂದ 6 ವರ್ಷದ 1000 ಗಂಡು ಮಕ್ಕಳಿಗೆ ಇರುವಂಥ ಹೆಣ್ಮಕ್ಕಳು 978, 978. ಅದೇ ಕಡಿಮೆ ಅಂತ ಬಂದಾಗ ವಿಜಯಪುರ. ಯಾವುದು? ವಿಜಯಪುರ. ಎಸ್ ಎಸ್, ಯಾವ್ದು ನೋಡ್ರಿ? ವಿಜಯಪುರ. ಎಸ್, ವೆರಿ ಇಂಪಾರ್ಟೆಂಟ್. ವಿಜಯಪುರದಲ್ಲಿ ಎಷ್ಟು ಮತ್ತು ಎಷ್ಟು ಪ್ರತಿ 1000 0 ಇಂದ 6 ವರ್ಷದ ಗಂಡು ಮಕ್ಕಳಿಗೆ ಹೆಣ್ಮಕ್ಳ ಸಂಖ್ಯೆ ಎಷ್ಟು ಅಂದರೆ 931. ಎಷ್ಟು? 931 ಫಾರ್ 1000. ಎಸ್, ವೆರಿ ಇಂಪಾರ್ಟೆಂಟ್. ಇದನ್ನೇ ನಾವೇನು ಕರಿತೀವಪ್ಪ ಅಂತಂದರೆ ಯೂಶಲಿ ಲಿಂಗಾನುಪಾತ ಮತ್ತು ಮಕ್ಕಳ ಲಿಂಗಾನುಪಾತ. ಎಸ್, ಇಲ್ಲೇನು ಕಲ್ತೀವಿ ನಾವು? ಲಿಂಗಾನುಪಾತ ಮತ್ತು ಮಕ್ಕಳ ಲಿಂಗಾನುಪಾತ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಸೊ ನಮಗೇನಿದೆಪ್ಪ ಅಂತಂದರೆ ಲಿಂಗಾನುಪಾತ ಇದ್ದರೆ ಇಲ್ಲಿ ನಮಗೆ ಮಕ್ಕಳ ಲಿಂಗಾನುಪಾತ ಇದೆ. ಓಕೆನಾ? ಸೊ ಇದು ಪಾಯಿಂಟ್ ನೆನಪಿಟ್ಕೋಬೇಕು. ಸೊ ನೆಕ್ಸ್ಟ್ ಇದಾದ ಮೇಲೆ ವೆರಿ ಇಂಪಾರ್ಟೆಂಟ್, ಲಿಟ್ರಸಿ ರೇಟ್, ಸಾಕ್ಷರತಾ ದರ. ಎಸ್, ಲಿಟ್ರಸಿ ರೇಟ್ ಅಂತ ಹೇಳಿ ಕರಿತೀವಿ. ಎಸ್, ಸಾಕ್ಷರತಾ ದರ. ಹಾಗಿದ್ರೆ ಲಿಟ್ರಸಿ ರೇಟ್ ಅಥವಾ ಸಾಕ್ಷರತಾ ದರ ಅಂತಂದ್ರೇನು? ಸಿಂಪಲ್. ಔಟ್ ಆಫ್ ದ ಟೋಟಲ್ ಪಾಪ್ಯುಲೇಷನ್ ಹೌ ಮಚ್ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್ ದೇ ಆರ್ ನೋ ಟು ರೀಡ್ ಆ್ಯಂಡ್ ರೈಟ್. ಅಂದರೆ ಎಷ್ಟು ಒಟ್ಟು ಜನಸಂಖ್ಯೆಯಲ್ಲಿ ಹೌ ಮಚ್ ಪೀಪಲ್, ಹೌ ಮಚ್ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್ ದೇ ಆರ್ ಏಬಲ್ ಟು ರೀಡ್ ಆ್ಯಂಡ್ ರೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆರ್ ಬೇಸಿಕ್ ಮದರ್ ಲ್ಯಾಂಗ್ವೇಜ್. ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಎಲ್ಲೆಷ್ಟು? ಒಟ್ಟು ಜನಸಂಖ್ಯೆಯಲ್ಲಿ. ಎಸ್, ವೆರಿ ಇಂಪಾರ್ಟೆಂಟ್. ಒಟ್ಟು ಜನಸಂಖ್ಯೆಯಲ್ಲಿ ಓದಲು ಮತ್ತು ಬರೆಯಲು, ಒಟ್ಟು ಜನಸಂಖ್ಯೆಯಲ್ಲಿ ಓದಲು ಮತ್ತು ಬರೆಯಲು ಅಂದ ತಕ್ಷಣ ಅವ್ರು ಓದೋದು ಅಂದ ತಕ್ಷಣ PhD ಮಾಡೋದಲ್ಲ, ಕನಿಷ್ಠವಾಗಿ ಅಕ್ಷರ ಜ್ಞಾನ ಇರಬೇಕು. ಓದಲು, ಬರೆಯಲು ಮತ್ತು ಮಾತೃಭಾಷೆಯನ್ನು ಅರ್ಥೈಸಿಕೊಳ್ಳಲು ಸಾಮರ್ಥ್ಯ ಇರುವಂಥ ಜನಸಂಖ್ಯೆಗೆ ಸಾಕ್ಷರತಾ ದರ ಅಂತೇಳಿ ಕರಿತೀವಿ. ಅಂದರೆ ಒಟ್ಟು ಜನಸಂಖ್ಯೆಯಲ್ಲಿ. ಎಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಒಟ್ಟು ಜನಸಂಖ್ಯೆಯಲ್ಲಿ ಓದಲು, ಬರೆಯಲು ಮತ್ತು ಮಾತೃಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಜನಸಂಖ್ಯೆಯ ಪ್ರಮಾಣವನ್ನೇ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಸಾಕ್ಷರತಾ ದರ ಅಂಥೇಳಿ ಕರಿತೀವಿ. ಹಾಗಾದರೆ ಇದನ್ನು ಪ್ರತಿ 1000ಗೆ ಮಾಡಬೇಕಾ? ನೋ, ಇಲ್ಲಿ ಯಾವುದೇ 1000ಗೆ ಇದೆಲ್ಲ ಮಾಡೋಂಗಿಲ್ಲ. ಸೊ ದರ ಅಂದ ತಕ್ಷಣ ವಿಲ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಅಂತಂದರೆ ನಾವು ಯಾವಾಗಲೂ 100% ಈ ರೀತಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೇವೆ. ಹಾಗಿದ್ದರೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತಾ ದರ ಎಷ್ಟಿದೆ ಅಂತಂದರೆ 75.36. 2011ರ ಜನಗಣತಿ ಪ್ರಕಾರ ಕರ್ನಾಟಕ ಎಷ್ಟಿದೆ? 75.36%. ಎಷ್ಟಿದೆ? 75.36%. ಹಾಗಿದ್ರೆ ಔಟ್ ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ ಮೇಲ್ಸ್ ಓನ್ಲಿ 82.47% ಆಫ್ ಮೇಲ್ಸ್ ದೇ ಆರ್ ಏಬಲ್ ಟು ರೀಡ್, ರೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಮದರ್ ಲ್ಯಾಂಗ್ವೇಜ್. ಅಂದರೆ ಪುರುಷರ ಸಾಕ್ಷರತಾ ದರ. ಎಸ್, ಪುರುಷರ ಸಾಕ್ಷರತಾ ದರ, ಮೇಲ್ ಲಿಟ್ರಸಿ ರೇಟ್ ಅಂತ ಕರಿತೀವಿ. ಪುರುಷರ ಸಾಕ್ಷರತಾ ದರ ಎಷ್ಟಿದೆ? 82.57. ಎಷ್ಟು? 47. 82.47. ಹೌ ಮಚ್? 82.47%. ಅದೇ ಮಹಿಳೆಯರ ಸಾಕ್ಷರತೆ ದರ ಯಾವುದು? ಮಹಿಳೆಯರ ಸಾಕ್ಷರತಾ ದರ. ಹಾಗಾದರೆ ಮಹಿಳೆಯರ ಸಾಕ್ಷರತಾ ದರ ಎಷ್ಟಿದೆ? 2011ರ ಜನಗಣತಿ ಪ್ರಕಾರ ಮಹಿಳೆಯರ ಸಾಕ್ಷರತೆ ದರ 68.08. ಎಷ್ಟಿದೆ? 68.08. ಕ್ಲಿಯರ್? ಹಾಗಿದ್ರೆ ಅತಿ ಹೆಚ್ಚು ಲಿಟ್ರಸಿ ರೇಟ್ ಎಲ್ಲಿದೆ ಅಂದರೆ ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ಸಾಕ್ಷರತೆ ದರ ಅಂತ ನೋಡಿದಾಗ ಅಧಿಕ ಸಾಕ್ಷರತಾ ದರ. ಸಾಕ್ಷರತಾ ದರ ಹೊಂದಿರುವ ಜಿಲ್ಲೆ. ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾಕ್ಷರತಾ ದರ ಇದೆ ಅಂತಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ. ಯಾವುದು? ದಕ್ಷಿಣ ಕನ್ನಡ. ಅವರು ತುಂಬ
ಅಲ್ಲಿ ಜಾಸ್ತಿ ಲಿಟ್ರಸಿ ರೇಟ್ ಇದೆ. ಎಷ್ಟಿದೆಪ್ಪ ಅಂದರೆ 82.57, ಸೊ 88.57. ಎಷ್ಟಿದೆ? 88.57. ಎಷ್ಟು? 88.57. ಅದೇ ಕಡಿಮೆ ಸಾಕ್ಷರತಾ ದರ ಹೊಂದಿರುವ ಜಿಲ್ಲೆ ಅಂತ ಬಂದಾಗ ಎಸ್ ನಮಗೆ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತಾ ದರ ಇದೆ ಅಂತ ನೋಡೋದಾದರೆ ಎಸ್ ಯಾದಗಿರಿಯಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತೆ ದರ ಇದೆ. ಎಷ್ಟಪ್ಪ ಅಂತಂದರೆ 51.83. ಓಕೆ, ಎಷ್ಟಿದೆ? ಸೊ ಯಾದಗಿರಿ, ಎಸ್ ಯಾವುದು? ಯಾದಗಿರಿ ಎಷ್ಟಿದೆ? 51.83. ಎಸ್ ನೆನ್ಪಿಟ್ಕೋಬೇಕು, 51.83. ಕ್ಲಿಯರ್? ಎಸ್ 51.83%. ನೋಡ್ರಿ, ಏನೇನು ನೆನ್ಪಿಟ್ಕೋಬೇಕು, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ? ಸೊ ಕರ್ನಾಟಕದ 2011 ಜನಗಣತಿ ಪ್ರಕಾರ ಎಷ್ಟಿದೆ? ಅತಿ ಹೆಚ್ಚು ಮತ್ತು ಅತಿ ಕಡಿಮೆ. ಇದ್ರ ಮೇಲೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ತುಂಬ ಇರುತ್ತೆ. ಯಾಕಂದರೆ ಡೆಮೋಗ್ರಫಿ ಮೇಲೆ ಎಕನಾಮಿಕ್ ಸರ್ವೆ ರಿಲೇಟೆಡ್ ಏನು ಮಾಡ್ತಾ ಹೋಗ್ತಾನೆ ಅಂದರೆ ಕ್ವಶನ್ಸನ್ನ ಕೇಳ್ತಾ ಹೋಗ್ತಾನೆ. ಓಕೆನಾ? ಯಾ, ಹಾಗಿದ್ರೆ ಎಸ್ ಇದಿಷ್ಟು ಕರ್ನಾಟಕ ಬಗ್ಗೆ ಇರುವಂಥ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಓಕೆನಾ? ಯಾ, ಸೊ ಇವೆಲ್ಲವೂ ಕೂಡ ನಿಮಗೆ ಎಕನಾಮಿಕ್ ಸರ್ವೆ ಜೊತೆಗೆ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತಾ ಹೋಗುತ್ತೆ ಅಂತಂದರೆ ಎಸ್ ನಿಮ್ಗೆ ಇಂಡಿಯನ್ ಎಕಾನಮಿ ಸಿಲೆಬಸಲ್ಲೂ ಕೂಡ ಸ್ಟಾರ್ಟ್ ಅಂದರೆ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಯಾ, ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಪ್ಪ ಅಂತಂದರೆ ಎಸ್ ಮೊದಲ ಎಕನಾಮಿಕ್ ಸರ್ವೆದಲ್ಲಿನೇ ಎಸ್ ಸ್ಟೇಟ್ ಇನ್ಕಮ್ ಪ್ರೈಸ್ ಆ್ಯಂಡ್ ಇನ್ಫ್ಲೇಷನ್. ಓಕೆ, ನೆಕ್ಸ್ಟ್ ವಿಲ್ ಗೋ ವಿತ್ ಎಕನಾಮಿಕ್ ಸರ್ವೆಯಲ್ಲಿ ಬರುವಂಥ ಎಸ್ ಸ್ಟೇಟ್ ಇನ್ಕಮ್ ಪ್ರೈಸ್ ಆ್ಯಂಡ್ ಇನ್ಫ್ಲೇಷನ್. ಸ್ಟೇಟ್ ಇನ್ಕಮ್, ಎಸ್ ಸ್ಟೇಟ್ ಇನ್ಕಮ್ ಪ್ರೈಸ್ ಆ್ಯಂಡ್ ಇನ್ಫ್ಲೇಷನ್. ಎಸ್ ಸ್ಟೇಟ್ ಇನ್ಕಮ್ ಪ್ರೈಸ್ ಆ್ಯಂಡ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ನಾವು ಎಲ್ಲಿ ಹೋಗೋದಪ್ಪ ಅಂತಂದರೆ ಎಸ್ ಸ್ಟೇಟ್ ಇನ್ಕಮ್. ಫಸ್ಟ್ ವಿಲ್ ಡಿಸ್ಕಸ್ ಸ್ಟೇಟ್ ಇನ್ಕಮ್. ಸ್ಟೇಟ್ ಇನ್ಕಮ್ ಅಂದರೆ ರಾಜ್ಯ ಆದಾಯ. ಎಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ? ರಾಜ್ಯ ಆದಾಯ ಅಂಥೇಳಿ ಕರಿತೇವೆ. ಓಕೆನಾ? ಯಾ, ಹಾಗಿದ್ರೆ ಸ್ಟೇಟ್ ಇನ್ಕಮಲ್ಲಿ ಏನೇನು ಬರುತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ 2023-24 ಎಕನಾಮಿಕ್ ಸರ್ವೆ ಪ್ರಕಾರ ನಮ್ಮ ಸ್ಟೇಟ್ ಇನ್ಕಮ್ ಎಷ್ಟಿತ್ತು? ಅದರಲ್ಲಿ ಸ್ಟೇಟ್ GDP, ಸ್ಟೇಟ್ GNP, ಸ್ಟೇಟ್ NDP, ಸ್ಟೇಟ್ NNP, ಈ ರೀತಿ ಸುಮಾರು ಕಾನ್ಸೆಪ್ಟ್ಗಳು ಬರ್ತವೆ. ಅವೆಲ್ಲವನ್ನು ಕೂಡ ನಾವೇನು ಮಾಡಬೇಕು ಅಂತಂದರೆ ಇದೇ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಎಸ್ ಫಸ್ಟ್ ಒನ್ ಸ್ಟೇಟ್ GDP. ಓಕೆ, ಇಲ್ಲಿ ನೋಡ್ರಿ, ಕರ್ನಾಟಕ ರಾಜ್ಯ ಆಂತರಿಕ ಉತ್ಪನ್ನ 2022-23ರಲ್ಲಿ ಎಸ್ 2.70 ಲಕ್ಷ ಕೋಟಿಗಳಿದ್ದು, ಸೊ 10.2% ಗ್ರೋತ್ನೊಂದಿಗೆ ಈ ಸಲ 25.01. ಓಕೆ, ಎಸ್ ಕರ್ನಾಟಕ ಆಂತರಿಕ ಉತ್ಪನ್ನ. ಎಸ್ ಕರ್ನಾಟಕ ಸ್ಟೇಟ್ GDP ಯಾವುದಿದು? ಎಸ್ ವೆರಿ ಇಂಪಾರ್ಟೆಂಟ್ಲಿ ಕರ್ನಾಟಕ. ಎಸ್ ಕರ್ನಾಟಕ ಸ್ಟೇಟ್ GDP. ನಮಗೆಲ್ಲ GDP ಬಗ್ಗೆ ಗೊತ್ತಿದೆ. ಇಲ್ಲಿ ನೋಡ್ರಿ, GDP ಅಂತಂದ್ರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆನಾ? ಅಂದರೆ ಎಸ್ ಕನ್ನಡದಲ್ಲಿ ನಿವ್ವಳ, ಓಕೆ, ನಿವ್ವಳ ದೇಶೀಯ ಉತ್ಪನ್ನ. ಓಕೆ, ಸಾರಿ, ಒಟ್ಟು ದೇಶೀಯ ಉತ್ಪನ್ನ. ಕನ್ನಡದಲ್ಲಿ ಏನು? ಒಟ್ಟು ದೇಶೀಯ ಉತ್ಪನ್ನ. ಓಕೆ, ಯಾ, ಹಾಗಿದ್ರೆ ಫಸ್ಟ್ ಆಫ್ ಆಲ್ GDP ಅಂದ್ರೇನು? ಇಲ್ಲಿ ನೋಡ್ರಿ, GDP ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ GDP ಅಂತಂದರೆ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಇಂಟರ್ನಲಿ ಇನ್ ಆ ಫಿನಾನ್ಷಿಯಲ್ ಇಯರ್. ಅಂದರೆ ಒಂದು ಹಣಕಾಸು ವರ್ಷದಲ್ಲಿ, ಎಸ್ ನೆನಪಿಟ್ಕೋಬೇಕು, ಒಂದು ಹಣಕಾಸು ವರ್ಷದಲ್ಲಿ ಏನಾಗಿರಬೇಕು? ಆಂತರಿಕವಾಗಿ ಉತ್ಪಾದನೆ ಮಾಡಬೇಕು. ಆಂತರಿಕವಾಗಿ ಉತ್ಪಾದನೆ ಮಾಡಿರಬೇಕು. ಎಸ್ ವೆರಿ ಇಂಪಾರ್ಟೆಂಟ್. all the value of final goods and services which is produced within a one financial year. ಸೊ ಇಲ್ಲಿ ನೋಡ್ರಿ, ಒಂದು ಹಣಕಾಸು ವರ್ಷದಲ್ಲಿ ಆಂತರಿಕವಾಗಿ, ಹಣಕಾಸು ವರ್ಷ ಅಂತ ನಮಗೆಲ್ಲ ಗೊತ್ತಿದೆ, ಯಾವಾಗಲೂ April 1 ಸ್ಟಾರ್ಟ್ ಆಗಿ, ಎಸ್ April 1 ಸ್ಟಾರ್ಟ್ ಆಗಿ ಎಸ್ March 31 ಮುಗುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ವಿ ಆರ್ ಇನ್ ದ ಮಂತ್ ಆಫ್ June 24 ಅಂತಂದರೆ, ಸಾರಿ, ವಿ ಆರ್ ಇನ್ ದ ಮಂತ್ ಆಫ್ June 28. ಓಕೆ, ಸೊ ಹಾಗಿದ್ರೆ June 20 ಅಂತ ತಕ್ಷಣ ಇಲ್ಲಿ ನೆನಪಿಟ್ಕೋರಿ ಯಾವ ರೀತಿ ನಾವು ಯಾವ ಮಂತಲ್ಲಿ ಇದ್ದೇವೆ. June 28 ಅಂತ ಇಲ್ಲಿ ನೋಡ್ರಿ, ಎಸ್ June 28. ಓಕೆ, ಇವತ್ತಿನ ಡೇಟ್. ಹಾಗಿದ್ರೆ ನಾವು ಇದು ಯಾವಾಗ ಸ್ಟಾರ್ಟ್ ಆಗಿತ್ತು? ಎಸ್ April 1, 2024 ಸ್ಟಾರ್ಟ್ ಆಗಿತ್ತು. ಯಾವಾಗ ಮುಗಿಯುತ್ತೆ? March 31
31st 2025. ಹೀಗೆ ಒಂದು ಹಣಕಾಸು ವರ್ಷದಲ್ಲಿ ಆಂತರಿಕವಾಗಿ ಉತ್ಪಾದಿಸಿದ, ಇಲ್ಲ ಆಂತರಿಕ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕ ರಾಜ್ಯದ ಭೂಗಡಿ ಮತ್ತು ಜಲಗಡಿ, ಭೂಗಡಿ ಮತ್ತು ಜಲಗಡಿ. ಆಂತರಿಕ ಅಂದರೆ ಇಲ್ಲಿ ನೋಡ್ರಿ, ಕರ್ನಾಟಕದ GDP ಡಿಸ್ಕಸ್ ಮಾಡ್ತಿರೋದ್ರಿಂದ ಕರ್ನಾಟಕದ ಭೂಗಡಿ ಮತ್ತು ಜಲಗಡಿ ಒಳಗಡೆ ಏನೇನಾಗಿರಬೇಕು ಅಂತಂದರೆ ಉತ್ಪಾದನೆ ಆಗಿರಬೇಕು. ಅಂತಹ ಸರಕು ಸೇವೆಗಳ ಮೌಲ್ಯವನ್ನು ನಾವಿಲ್ಲೇನು ಕರಿತೀವಪ್ಪ ಅಂತಂದರೆ ಸ್ಟೇಟ್ GDP ಅಂಥೇಳಿ ಕರಿತೀವಿ. ಓಕೆನಾ? ಹಾಗಿದ್ರೆ 2022-23 ಅಂದರೆ ಕಳೆದ ಆರ್ಥಿಕ ಸಮೀಕ್ಷೆ, ಈ ಆರ್ಥಿಕ ಸಮೀಕ್ಷೆ ಎಲ್ಲ ಪ್ರೀವಿಯಸ್ ಎಕನಾಮಿಕ್ ಸರ್ವೆ, 2022-23 ಆರ್ಥಿಕ ಸಮೀಕ್ಷೆಯ ಪ್ರಕಾರ ವೆರಿ ವೆರಿ ಇಂಪಾರ್ಟೆಂಟ್, 22.70 lakhs crore, ಎಷ್ಟು 22.70 ಲಕ್ಷ ಕೋಟಿ ಏನಿತ್ತು ಅಂತಂದರೆ ನಮ್ಮದು ವೆರಿ ಇಂಪಾರ್ಟೆಂಟ್ಲಿ ನಮ್ಮದು ಸ್ಟೇಟ್ GDP ಇತ್ತು. ಆದರೆ ಈ ಸಲ 2023-24 ವೆರಿ ಇಂಪಾರ್ಟೆಂಟ್, 2023 ಮತ್ತು 24ರ ಆರ್ಥಿಕ ಸಮೀಕ್ಷೆ ಪ್ರಕಾರ ಎಷ್ಟಿದೆ ಅಂತಂದರೆ 25.01 ಲಕ್ಷ ಕೋಟಿ. ಅಂದರೆ ಕಳೆದ ವರ್ಷಕ್ಕಿಂತ ಈ ಸಲ 10.2% ನಮ್ಮದೇನಾಗಿದೆ ಇನ್ಕ್ರೀಸ್ ಆಗಿದೆ. ಎಷ್ಟು? 10.2% ನಮ್ಮದೇನಾಗಿದೆಪ್ಪ ಅಂತಂದರೆ ಇನ್ಕ್ರೀಸ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಲ್ವಾ? ಯಾ ಸೊ ಹಾಗಿದ್ದರೆ ರಾಜ್ಯದ ಹಾಗೂ ರಾಷ್ಟ್ರದ ಒಟ್ಟು ಆಂತರಿಕ ಉತ್ಪನ್ನದ ವಾರ್ಷಿಕ ಬೆಳವಣಿಗೆ ದರಗಳನ್ನು ನೋಡೋದಾದರೆ ಇಲ್ಲಿ ನೋಡ್ರಿ, 2023-24ನೇ ಸಾಲಿನ ಒಟ್ಟು ಆಂತರಿಕ ಉತ್ಪನ್ನದ ಬೆಳವಣಿಗೆ ದರ 6.6. ಎಷ್ಟಿದು? GDP ಗ್ರೋತ್ ರೇಟ್. ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್, ಇದು GDP ಆಯಿತು. GDP ಗ್ರೋತ್ ರೇಟ್ ಅಂತ ಹೇಳಿ ಕರಿತೀವಿ. GDP ಗ್ರೋತ್ ರೇಟ್ ಅಂದರೆ GDP ಬೆಳವಣಿಗೆ ದರ. ಹಾಗಿದ್ರೆ 2023-24ರ ಆರ್ಥಿಕ ಸಮೀಕ್ಷೆ ಪ್ರಕಾರ ನಮ್ಮದು GDP ಬೆಳವಣಿಗೆ ದರ ಎಷ್ಟಿದೆ ಅಂದರೆ 6.6. ಎಷ್ಟಿದೆ? 6.6. ವೆರಿ ಇಂಪಾರ್ಟೆಂಟ್. ಅದೇ ನಾವು ರಾಷ್ಟ್ರದ GDP ಬೆಳವಣಿಗೆ, ನ್ಯಾಷನಲ್ GDP ಗ್ರೋತ್ ರೇಟ್, ವೆರಿ ಇಂಪಾರ್ಟೆಂಟ್, ನ್ಯಾಷನಲ್ GDP ಗ್ರೋತ್ ರೇಟ್ ಏನಾದರೂ ನೋಡ್ತಾ ಹೋದರೆ ಅಂದರೆ ರಾಷ್ಟ್ರೀಯ GDP ಬೆಳವಣಿಗೆ ದರ ಎಷ್ಟಿದೆ ಅಂತಂದರೆ 7.3 ಇದೆ. ಎಷ್ಟಿದೆ? 7.3. ಯಾವಾಗಿದು? 2023 ಮತ್ತು 24ರ ಆರ್ಥಿಕ ಸಮೀಕ್ಷೆ ಪ್ರಕಾರ. ಐ ರಿಪೀಟ್ ಒನ್ಸ್ ಅಗೇನ್ ಹಿಯರ್, ಒಟ್ಟು GDP ನಮ್ಮದು ಈ ಸಲ ಎಷ್ಟಿದೆ? 25.01 ಲಕ್ಷ ಕೋಟಿ. ಹಿಂದಿನ ವರ್ಷದ GDP ಕಂಪೇರ್ ಮಾಡಿದರೆ 10.2 10.2% ನಾವೇನಾಗಿದೆಪ್ಪ ಅಂದರೆ ಇನ್ಕ್ರೀಸ್ ಆಗಿದೆ ನಮ್ಮದು. ಅಂದರೆ GDP ಗ್ರೋತ್ ರೇಟ್ ಜಾಸ್ತಿ ಆಗಿದೆ. ಅದರ ಪ್ರಕಾರ GDP ಗ್ರೋತ್ ರೇಟ್ ಎಷ್ಟಿದೆ ಅಂತಂದರೆ 6.6 ಕರ್ನಾಟಕದ್ದಿದೆ, 7.3 ಭಾರತದ್ದಿದೆ. ಓಕೆನಾ? ಯಾವುದ್ರ ಪ್ರಕಾರ? 2022-23ರ ಆರ್ಥಿಕ ಸಮೀಕ್ಷೆ ಪ್ರಕಾರ. ಅದೇ ಸ್ವಲ್ಪ ನಾವು ಕಳೆದ ಹಿಂದಿನ ಆರ್ಥಿಕ ಸಮೀಕ್ಷೆ ಪ್ರಕಾರವನ್ನು ನೋಡೋದಾದರೆ ಅಂದರೆ 2022-23ರ ಆರ್ಥಿಕ ಸಮೀಕ್ಷೆಯನ್ನು ನೋಡೋದಾದರೆ ಕರ್ನಾಟಕದ GDP ಗ್ರೋತ್ ರೇಟ್ ಎಷ್ಟಿತ್ತು? ವೆರಿ ಇಂಪಾರ್ಟೆಂಟ್. ಕರ್ನಾಟಕದ GDP ಗ್ರೋತ್ ರೇಟ್ ಎಷ್ಟಿತ್ತು ಅಂತಂದರೆ 8.3 ಇತ್ತು. ಎಷ್ಟಿತ್ತು? 8.3 ಇತ್ತು. ನ್ಯಾಷನಲ್ GDP ಗ್ರೋತ್ ರೇಟ್, ನ್ಯಾಷನಲ್ GDP ಗ್ರೋತ್ ರೇಟ್ ಎಷ್ಟಿದೆ ಅಂತ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ಲಿ ಎಷ್ಟಿತ್ತು? 8.4. ಎಷ್ಟಿತ್ತು? 8.4. ನಮ್ಮದು 8.3 ಇದ್ದರೆ ದೇಶದ್ದು 8.4 ಆಗಿತ್ತು. ಬಟ್ ಈ ಸಲ 7.3 ದೇಶದ್ದಿದ್ದರೆ 6.6 ನಮ್ಮದೇನಾಗಿದೆಪ್ಪ ಅಂತಂದರೆ ಕಡಿಮೆ, ಅಂದರೆ ಕಡಿಮೆ ಆಗಿದೆ ಡ್ಯೂ ಟು ದಿ ಡ್ರಾಟ್. ಅಂದರೆ ಕಳೆದ ವರ್ಷ ಉಂಟಾದಂತಹ ಬರಗಾಲದಿಂದ ನಮಗೇನಾಗಲಿಲ್ಲಪ್ಪ ಅಂತಂದರೆ ವಿ ನಾಟ್ ಪ್ರೊಡ್ಯೂಸ್ ಸಫಿಷಿಯೆಂಟ್ಲಿ. ನಾವು ನಮಗೆ ಎಷ್ಟು ಬೇಕಲ್ಲ ಅಷ್ಟು ನಾವೇನು ಮಾಡಲಿಲ್ಲಪ್ಪ ಅಂತಂದರೆ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಮಗೇನಾಗಿದೆಪ್ಪ ಅಂತಂದರೆ GDP ಗ್ರೋತ್ ರೇಟು ದೇಶದ ಗ್ರೋತ್ ರೇಟಿಗೆ ಕಂಪೇರ್ ಮಾಡಿದಾಗ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ. ಸೊ ಪಾಸಿಟಿವ್ಲಿ ಗ್ರೋತ್ ಆಗಬೇಕಾಗಿತ್ತು GDP ಗ್ರೋತ್ ರೇಟು, ಬಿಕಾಸ್ ಇಲ್ಲಿ 8.3 ಇತ್ತು. ಓಕೆ, ಇಲ್ಲಿ ಜಾಸ್ತಿ ಆಗಬೇಕಾಗಿತ್ತು. ಬಟ್ ನಮ್ಮದು GDP ಗ್ರೋತ್ ರೇಟ್ ಇದಪ್ಪ ಅಂದರೆ ನೆಗೆಟಿವ್ಲಿ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಪಾಸಿಟಿವ್ಲಿ ಇನ್ಕ್ರೀಸ್ ಆಗೋದಕ್ಕೂ ನೆಗೆಟಿವ್ಲಿ ಇನ್ಕ್ರೀಸ್ ಆಗೋದಕ್ಕೂ ಡಿಫ್ರೆನ್ಸ್ ಇದೆ. ಪಾಸಿಟಿವ್ಲಿ ಇನ್ಕ್ರೀಸ್ ಆಗೋದಂತಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಅಟ್ಲೀಸ್ಟ್ 0.5 ಒಳಗೆ ಇನ್ಕ್ರೀಸ್ ಜಾಸ್ತಿ ಇರಬೇಕು. ಬಟ್ ನೆಗೆಟಿವ್ಲಿ ಅಂತಂದರೆ ಗ್ರೋತ್ ರೇಟ್ ಇರುತ್ತೆ, ಇರಲ್ಲ ಅಂತಲ್ಲ, ಬಟ್ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಕಡಿಮೆ ಗ್ರೋತ್ ರೇಟ್ ಇದ್ದರೆ ಅದನ್ನು ನಾವೇನು ಕರಿತೀವಪ್ಪ ಅಂದರೆ ನೆಗೆಟಿವ್ ಗ್ರೋತ್ ರೇಟ್ ಅಂತ ಹೇಳಿ ಕರಿತೀವಿ. ಇದು GDPಗೆ ಸಂಬಂಧಪಟ್ಟ ಹಾಗೆ. ಓಕೆ, ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಪರ್ ಕ್ಯಾಪಿಟಾ ಇನ್ಕಮ್.
ಎಸ್ ಕರ್ನಾಟಕ ಸ್ಟೇಟ್ ಪರ್ ಕ್ಯಾಪಿಟ ಇನ್ಕಮ್, ಕರ್ನಾಟಕ ರಾಜ್ಯ ತಲಾ ಆದಾಯ ಯಾವುದು? ಎಸ್ ವೆರಿ ಇಂಪಾರ್ಟೆಂಟ್ಲಿ ಕರ್ನಾಟಕ ರಾಜ್ಯ ತಲಾ ಆದಾಯ ಅಂಥೇಳಿ ಕರಿತೀವಿ. ಏನು ಕರಿತೇವೆ? ಕರ್ನಾಟಕ ರಾಜ್ಯ ತಲಾ ಆದಾಯ. ಏನು ಸರ್ ಹಾಗಿದ್ರೆ ಕರ್ನಾಟಕ ರಾಜ್ಯ ತಲಾ ಆದಾಯ ಅಂತಂದರೆ ಎಸ್ ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಆದಾಯ, ಪ್ರತಿಯೊಬ್ಬ ಪ್ರಜೆಯ ತಲೆಗೆ ಬರುವ ಆದಾಯ, ಪ್ರತಿಯೊಬ್ಬ ಪ್ರಜೆಯ ತಲಾ ಆದಾಯ ಅಂಥೇಳಿ ಕರಿತೀವಿ. ಅಂದರೆ ಒಂದು ತಲೆಗೆ ಬರುವಂಥ ಆದಾಯ. ಓಕೆ, ಅಂದರೆ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾಂಟ್ರಿಬ್ಯೂಟ್ ಮಾಡುವಂಥ ಆದಾಯವನ್ನು ನಾವೇನು ಕರಿತೀವಪ್ಪ ಅಂದರೆ ತಲಾ ಆದಾಯ ಅಂಥೇಳಿ ಕರಿತೀವಿ. ಹಾಗಿದ್ರೆ ಎಲ್ಲರೂ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರೇನ್ರಿ? ಇಲ್ಲ. ಆದರೆ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತಂದರೆ ಒಟ್ಟು ದೇಶದ ಆದಾಯ, ಒಟ್ಟು ರಾಜ್ಯದ ಆದಾಯ ಡಿವೈಡೆಡ್ ಬೈ ರಾಜ್ಯದ ಜನಸಂಖ್ಯೆ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ ಕರ್ನಾಟಕ ಸ್ಟೇಟ್ ಪರ್ ಕ್ಯಾಪಿಟ ಇನ್ಕಮ್ ಸಿಗುತ್ತೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಟೋಟಲ್ ಸ್ಟೇಟ್ ಇನ್ಕಮ್, ಟೋಟಲ್ ಎಸ್ ವೆರಿ ಇಂಪಾರ್ಟೆಂಟ್ಲಿ ಟೋಟಲ್ ಸ್ಟೇಟ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಕರ್ನಾಟಕ ಪಾಪ್ಯುಲೇಷನ್, ಟೋಟಲ್ ಕರ್ನಾಟಕ ಸ್ಟೇಟ್ ಪಾಪ್ಯುಲೇಷನ್. ಓಕೆ, ಒಟ್ಟು ಜನಸಂಖ್ಯೆ ತಗೋತೇವೆ, ಇಲ್ಲೆಲ್ಲರೂ ತಗೋತೇವೆ. 0ಇಂದ ಹಿಡ್ಕೊಂಡು ಮರಣ ಹೊಂದೋರ ಏಜ್ ಎಲ್ಲವನ್ನು ಕೂಡ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದರೆ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಎಸ್ ಇದನ್ನೇ ನಾವೇನು ಕರಿತೀವಪ್ಪ ಅಂತಂದರೆ ಎಸ್ ಕರ್ನಾಟಕ ತಲಾ ಆದಾಯ. ಓಕೆ, ಹಾಗಿದ್ರೆ 2022-23 ಆರ್ಥಿಕ ಸಮೀಕ್ಷೆ ಪ್ರಕಾರ ಡೇಟಾ ಏನು ಹೇಳುತ್ತೆ ನೋಡೋಣ. 2022-23 ಆರ್ಥಿಕ ಸಮೀಕ್ಷೆ ಪ್ರಕಾರ ಪರ್ ಕ್ಯಾಪಿಟ ಇನ್ಕಮ್ಗೆ ಸಂಬಂಧಪಟ್ಟಂಗೆ ಡೇಟಾ ಏನು ಹೇಳುತ್ತೆ ನೋಡೋದಾದರೆ 2022 ಅಂದರೆ 23-24ನೇ ಆರ್ಥಿಕ ವರ್ಷದಲ್ಲಿ ಎಷ್ಟು 3,04,474 ಅಂತಂದರೆ ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ 9.3% ಏನಾಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ. ಓಕೆ, ಎಸ್ ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ನೋಡ್ರಿ, ಎಸ್ ಸ್ಥಿರ ಬೆಲೆಗಳಲ್ಲಿ ಅಂದರೆ ಕರ್ನಾಟಕ ಸ್ಟೇಟ್ದು ಏನಪ್ಪ ಅಂತಂದರೆ ಪರ್ ಕ್ಯಾಪಿಟ ಇನ್ಕಮ್ ಅಂಥೇಳಿ ಕರಿತೇವೆ. ಹಾಗಿದ್ರೆ ಕರ್ನಾಟಕದ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿತ್ತು ಅಂತ ನೋಡಿದರೆ 1,86,000 ಯಾವುದ್ರ ಪ್ರಕಾರ 2023-24 ನೆನಪಿಟ್ಕೋಬೇಕು. 2023-24 ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದ ತಲಾ ಆದಾಯ 1,86,038 1,86,038 ನಮ್ಮ ರೂಪಾಯಿ ಅಂಥೇಳಿ ಕರಿತೇವೆ. ವೆರಿ ಇಂಪಾರ್ಟೆಂಟ್ 1,86,038 ರುಪೀಸ್ ಏನಪ್ಪ ಅಂದರೆ ಕರ್ನಾಟಕದ ಪ್ರಸ್ತುತ ತಲಾ ಆದಾಯ. ಇದೇ ಕಳೆದ ವರ್ಷ ಎಷ್ಟಿತ್ತು? ವೆರಿ ಇಂಪಾರ್ಟೆಂಟ್ 2022 ಮತ್ತು 23 ಆರ್ಥಿಕ ಸಮೀಕ್ಷೆನ ನೋಡಿದಾಗ ಅಲ್ಲಿ ಎಷ್ಟಿತ್ತು ಅಂತಂದರೆ 1,75,895 ಎಷ್ಟು 1,75,895 1,75,895 ರುಪೀಸ್ ಇತ್ತು. ಅಂದರೆ ಕಳೆದ ವರ್ಷದ ಹಣಕಾಸು ಕಳೆದ ವರ್ಷದ ಆರ್ಥಿಕ ಸಮೀಕ್ಷೆಗೂ ನಮ್ಮ ಈ ವರ್ಷದ ಆರ್ಥಿಕ ಸಮೀಕ್ಷೆ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜಲ್ಲಿ ಜಾಸ್ತಿ ಆಗಿದೆ ಅಂತ ನೋಡೋದಾದರೆ ಎಸ್ 5.8% ಕಳೆದ ಆರ್ಥಿಕ ಸಮೀಕ್ಷೆಗಿಂತ ಈ ವರ್ಷದ ಆರ್ಥಿಕ ಸಮೀಕ್ಷೆಯಲ್ಲಿ ಕರ್ನಾಟಕದ ತಲಾ ಆದಾಯ ಏನದಪ್ಪ ಅಂತ ಜಾಸ್ತಿ ಆಗಿದೆ 5.8. ಈ ಥರದ ಪ್ರಶ್ನೆಗಳನ್ನು ಎಕ್ಸಾಮಿಗೆ ಕೇಳ್ತಾನೆ, ನೆನಪಿಟ್ಕೋಬೇಕು. 5.8 ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಇದನ್ನೇ ನಾವೇನು ಕರಿತೀವಪ್ಪ ಅಂದರೆ ತಲಾ ಆದಾಯ ಅಂಥೇಳಿ ಕರಿತೀವಿ. ಅದನ್ನೇ ನಾವು ಸ್ಟೇಟ್ಗಳಿಗೆ ಹೋಲಿಕೆ ಮಾಡಿದಾಗ ಎಸ್ ವೆರಿ ಇಂಪಾರ್ಟೆಂಟ್ಲಿ ಇಡೀ ಭಾರತದಲ್ಲಿ ಕರ್ನಾಟಕ ತಲಾ ಆದಾಯದ ಪೈಕಿ 3ನೇ ಸ್ಥಾನದಲ್ಲಿದೆ. ಎಸ್ ವಿ ಆರ್ ಇನ್ 3rd ಪ್ಲೇಸ್. ತಲಾ ಆದಾಯದ ಪೈಕಿ ಭಾರತದಲ್ಲಿ ತಲಾ ಆದಾಯದ ಪೈಕಿ ಎಸ್ ಈ ಥರದ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ನೋಡಿ. ಎಸ್ ಕರ್ನಾಟಕದ ತಲಾ ಆದಾಯ ಎಸ್ ಭಾರತದಲ್ಲಿ ತಲಾ ಆದಾಯದಲ್ಲಿ ಭಾರತದಲ್ಲಿ ನಾವು ಎಷ್ಟನೇ ಸ್ಥಾನದಲ್ಲಿ ಇದ್ದೀವಿ ಅಂತ ನೋಡಿದರೆ 3ನೇ ಶ್ರೇಯಾಂಕ. ಎಷ್ಟನೇ ಶ್ರೇಯಾಂಕದಲ್ಲಿದ್ದೀವಿ? 3ನೇ ಶ್ರೇಯಾಂಕ. ಓಕೆ, ಶ್ರೇಯಾಂಕ ಅಂತಂದರೆ RCB ಕರ್ನಾಟಕದ RCB ಪ್ಲೇಯರ್ ಶ್ರೇಯಾಂಕ ಅಲ್ಲ. ಓಕೆ, 3ನೇ ಶ್ರೇಯಾಂಕ ಅಂದರೆ 3rd ರ್ಯಾಂಕಲ್ಲಿ ನಾವಿದ್ದೀವಿ. ಮೊದಲ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಎಸ್ ವೆರಿ ಇಂಪಾರ್ಟೆಂಟ್ ತಲಾ ಆದಾಯದಲ್ಲಿ ತೆಲಂಗಾಣ ಮೊದಲ ಸ್ಥಾನದಲ್ಲಿದೆ. ಯಾವ ಸ್ಥಾನದಲ್ಲಿ? ಎಸ್ ಮೊದಲ ಸ್ಥಾನದಲ್ಲಿರುವ ರಾಜ್ಯ, ಮೊದಲ ಶ್ರೇಯಾಂಕದ ರಾಜ್ಯ ಯಾವುದು ಅಂತಂದರೆ ತೆಲಂಗಾಣ. ನೆನಪಿಟ್ಕೋಬೇಕು, ಬಹಳ ಸಲ ಈ ಥರದ ಪ್ರಶ್ನೆಗಳನ್ನ ಎಕ್ಸಾಮ್ ಕೇಳ್ತಾ ಹೋಗ್ತಾನೆ. ಓಕೆನಾ? ಎಸ್, ನಾವು 3ನೇ ಸ್ಥಾನದಲ್ಲಿದ್ದೀವಿ. ಹಾಗಿದ್ರೆ ಮೊದಲ ಸ್ಥಾನದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶ ಅಂದರೆ ಎಸ್ ವೆರಿ ಇಂಪಾರ್ಟೆಂಟ್ ತಲಾ ಆದಾಯದಲ್ಲಿ
ಎಸ್ ತಲಾ ಆದಾಯದಲ್ಲಿ ಮೊದಲ ಸ್ಥಾನದ ಕೇಂದ್ರಾಡಳಿತ ಪ್ರದೇಶ, ಮೊದಲ ಸ್ಥಾನದಲ್ಲಿರುವ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಕರಿತೀವಿ. ಹಾಗಿದ್ರೆ ಮೊದಲ ಸ್ಥಾನದಲ್ಲಿ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ದೆಹಲಿ. ಯಾವುದು? ದೆಹಲಿ. ಅರ್ಥ ಆಗ್ತಿದ್ದೀರಾ? ಅತಿ ಹೆಚ್ಚು ಸ್ಟೇಟ್ ಇನ್ಕಮ್, ರಾಜ್ಯ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ತಮಿಳುನಾಡಿನವರಿದ್ದಾರೆ. ರಾಜ್ಯ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಎಸ್ ತಮಿಳುನಾಡು. ನೆನಪಿಟ್ಕೋಬೇಕು, ತಮಿಳುನಾಡು ಏನಪ್ಪ ಅಂತಂದರೆ ಸ್ಟೇಟ್ ಇನ್ಕಮಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾರೆ. ಓಕೆ, ಎಸ್ ದಿಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್, ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ಡಿಸ್ಟ್ರಿಕ್ಟ್ ವೈಸ್ ನೋಡು, ಸ್ಟೇಟ್ ವೈಸ್ ನೋಡಿದ್ವಿ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಮೊದಲ ಸ್ಥಾನ ಇನ್ಕಮಲ್ಲಿ ಅಂತ ಬಂದಾಗ ತಮಿಳ್ನಾಡಿದ್ರೆ ತಲಾ ಆದಾಯದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ತೆಲಂಗಾಣ ಮೊದಲನೇ ಸ್ಥಾನ, ನಾವು 3ನೇ ಸ್ಥಾನ. ಯೂನಿಯನ್ ಟೆರಿಟರಿ ಅಂತ ಬಂದಾಗ ದೆಹಲಿ ಏನಿದೆಪ್ಪ ಅಂದರೆ ಮೊದಲ ಸ್ಥಾನದಲ್ಲಿದೆ. ಓಕೆನಾ? ಇನ್ನು ಜಿಲ್ಲಾವಾರು ನೋಡಿದಾಗ ಕರ್ನಾಟಕದ ಯಾವ್ಯಾವ ಜಿಲ್ಲೆ ತಲಾವಾರು ವ್ಯವಸ್ಥೆ ಏನಿದೆ, ಜಿಲ್ಲಾವಾರು ಡಿಸ್ಟ್ರಿಕ್ಟ್ ವೈಸ್ ಜಿಲ್ಲಾವಾರು ನೋಡೋದಾದರೆ ಓಕೆ, ಸೇಮ್ ಇಲ್ಲಿನೂ ಕೂಡ ನಾವು ಅದೇ ಏನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅದೇ ಪ್ಯಾಟ್ರನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಎಸ್ 2022-23 ಓಕೆ, ಅಂದರೆ ಹಿಂದಿನ ವರ್ಷದ ನೋಡೋದಾದರೆ ಎಸ್ ಬೆಂಗಳೂರು ನಗರ ಆಂತರಿಕ ಉತ್ಪನ್ನದಲ್ಲಿ ಹೆಚ್ಚಿನ ತಲಾ ಆದಾಯವನ್ನು ಹೊಂದಿತ್ತು ಅಂತ ಹೇಳುತ್ತೆ. ಏಕೆ ಇಲ್ಲಿ ನೋಡ್ರಿ, ಅತಿ ಹೆಚ್ಚು ತಲಾ ಅಂದರೆ ರಾಜ್ಯ ಆದಾಯಕ್ಕೆ, ತಲಾ ಆದಾಯ ಅಲ್ಲ, ರಾಜ್ಯ ಆದಾಯಕ್ಕೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್, ರಾಜ್ಯ ಆದಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ಬಗ್ಗೆ ನೋಡೋದಾದರೆ ಅತಿ ಹೆಚ್ಚಿನ ಕೊಡುಗೆ ಅಂದರೆ ನಮ್ಮ ರಾಜ್ಯದ ತಲಾ ಆದಾಯಕ್ಕೆ ಯಾವ್ಯಾವ ಜಿಲ್ಲೆಗಳಿಂದ ನಮಗೆ ಇನ್ಕಮ್ ಬರ್ತಾ ಇದೆ, ವೆರಿ ಇಂಪಾರ್ಟೆಂಟ್. ಸೊ ನೋ ಡೌಟ್ ಎಟ್ ಆಲ್ ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಆದಾಯಕ್ಕೆ ಅತಿ ಹೆಚ್ಚು ಇನ್ಕಮ್ ಎಲ್ಲಿಂದ ಬರುತ್ತೆ ಅಂತಂದರೆ ಬೆಂಗಳೂರು ನಗರದಿಂದ ಬರುತ್ತೆ. ಬೆಂಗಳೂರು ಅರ್ಬನ್, ಎಸ್ ಎಲ್ಲಿಂದ ಬರುತ್ತೆ? ಬೆಂಗಳೂರು ನಗರ. ನೆನಪಿಟ್ಕೋಬೇಕು, ಬೆಂಗಳೂರು ನಗರದಿಂದ ನಮಗೇನಪ್ಪ ಅಂತಂದರೆ ಹೆಚ್ಚಿನ ಆದಾಯ ಬರುತ್ತೆ. ಮೊದಲ ಸ್ಥಾನದಲ್ಲಿ. 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, 3ನೇ ಸ್ಥಾನದಲ್ಲಿ ಬೆಳಗಾವಿ. 2ನೇ ಸ್ಥಾನದಲ್ಲಿ ಯಾವುದು? ಎಸ್ ಇಂಪಾರ್ಟೆಂಟ್, ದಕ್ಷಿಣ ಕನ್ನಡದಿಂದ 2ನೇ ಅತಿ ಹೆಚ್ಚು ಆದಾಯ ಬಂದರೆ ಬೆಳಗಾವಿಯಿಂದ 3ನೇ ಅತಿ ಹೆಚ್ಚು ಆದಾಯ ಬರುತ್ತೆ. ಕರ್ನಾಟಕದ ರಾಜ್ಯ ಆದಾಯಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವಂತಹವು ಅಂಥೇಳಿ ನೋಡ್ತಾ ಇದ್ದೀವಿ. ಓಕೆನಾ? ಎಸ್, ಹಾಗಿದ್ರೆ ಕೃಷಿ ಉತ್ಪಾದನೆಯಲ್ಲಿ ಮೊದಲ ಜಿಲ್ಲೆ, ಎಸ್ ನೋಡ್ರಿ ನೆನಪಿಟ್ಕೋರಿ, ಎಸ್ ಬಹಳ ಮುಖ್ಯ ಆಗ್ತದೆ ಇಂಥದ್ದು. ಕೃಷಿ ಉತ್ಪಾದನೆಯಲ್ಲಿ ಮೊದಲ ಜಿಲ್ಲೆ ಅಂದರೆ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಗ್ರಿಕಲ್ಚರಿಂದ ಇನ್ಕಮ್ ಬರ್ತಾ ಇದೆ? ಕೃಷಿ ಉತ್ಪಾದನೆಯಲ್ಲಿ ಮೊದಲ ಜಿಲ್ಲೆ ಬೆಳಗಾವಿ. ನಮಗೆಲ್ಲ ಗೊತ್ತಿದೆ ಯಾವುದು? ಬೆಳಗಾವಿ. ಎಸ್ ವೆರಿ ಇಂಪಾರ್ಟೆಂಟ್. ಅದೇ ಕೈಗಾರಿಕಾ ಉತ್ಪನ್ನದಲ್ಲಿ, ಕೈಗಾರಿಕಾ ಉತ್ಪಾದನೆಯಲ್ಲಿ ಮೊದಲ ಜಿಲ್ಲೆ, ಇಲ್ಲಿ ಡೌಟೇ ಇಲ್ಲ, ಅಗೇನ್ ಬೆಂಗಳೂರು ನಗರ. ಯಾವುದು? ಬೆಂಗಳೂರು ನಗರ. ಹೈಯೆಸ್ಟ್ ಇಂಡಸ್ಟ್ರಿಯಿಂದ ಇಲ್ಲಿ ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳು ಪ್ರೊಡ್ಯೂಸ್ ಆಗ್ತದೆ ನಮ್ಮ ಕರ್ನಾಟಕದಲ್ಲಿ. ಇನ್ನು ಮೂರನೇದು ಸೇವಾ ವಲಯದ ಪ್ರಕಾರ, ಎಸ್ ಸೇವಾ ವಲಯದ ಉತ್ಪಾದನೆಯಲ್ಲಿ ಇಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಬೇಡ, ಯಾವಾಗಲೂ ಬೆಂಗಳೂರು ನಗರ. ಯಾವುದು? ಬೆಂಗಳೂರು ನಗರ ಏನಪ್ಪ ಅಂದರೆ ಅತಿ ಹೆಚ್ಚು ಸೇವಾ ವಲಯಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ನೋಡ್ತೇವೆ. ಓಕೆ, ಒಟ್ಟಾರೆ ಜಿಲ್ಲಾ ಆದಾಯದಲ್ಲಿ ಅತಿ ಹೆಚ್ಚಿನ ಜಿಲ್ಲೆ ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಬೆಳಗಾವಿ ಅಂಥೇಳಿ ಕರಿತೇವೆ. ಓಕೆನಾ? ಎಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಿಲ್ಲಾವಾರು ತಲಾ ಆದಾಯದ ಬಗ್ಗೆ ಮತ್ತು ರಾಜ್ಯದ ಆದಾಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಕರ್ನಾಟಕ ರಾಜ್ಯದ ಆದಾಯಕ್ಕೆ ವಲಯವಾರು ಕೊಡುಗೆ ನೋಡಿ. ಇವಾಗ ಜಿಲ್ಲಾವಾರು ಕೊಡುಗೆಗಳನ್ನು ನೋಡಿದ್ವಿ. ಯಾವ್ಯಾವ ವಲಯದಿಂದ ಎಷ್ಟೆಷ್ಟು ಕೊಡುಗೆ ಬರ್ತಾ ಇದೆ? ವಲಯವಾರು. ಎಸ್ ವಲಯವಾರು, ಸೆಕ್ಟರ್ ವೈಸ್ ವಲಯವಾರು ನಮಗೆಲ್ಲ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. 1950 ಅಥವಾ 60ರ ದಶಕವನ್ನು ತಗೊಂಡಿದ್ರೆ ನಾಟ್ ಓನ್ಲಿ ಫಾರ್ ಕರ್ನಾಟಕ GDP, ಒಂದು ನ್ಯಾಷನಲ್ GDP ಕೂಡ. ಓಕೆ, ಅಲ್ಲಿ ಮೊದಲ ಸ್ಥಾನದಲ್ಲಿ ಅತಿ ಹೆಚ್ಚು ಇನ್ಕಮ್ ಕೃಷಿಯಿಂದ ಬರ್ತಾ ಇದ್ದರೆ, 2ನೇ ಸ್ಥಾನದಲ್ಲಿ ಕೈಗಾರಿಕೆಯಿಂದ ಬರ್ತಾ ಇತ್ತು, 3ನೇ ಸ್ಥಾನ ಸೇವಾ ವಲಯದಿಂದ ಬರ್ತಾ ಇತ್ತು. ಯಾವಾಗಿದ್ದು? 1950-60. ಓಕೆ, ಬಿಗಿನಿಂಗ್ ಆಫ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ. ಓಕೆ, ಇಂಡಿಪೆಂಡೆನ್ಸ್ ಎರಾ, ಸ್ವತಂತ್ರ ಭಾರತದ ಪ್ರಾರಂಭಿಕ ಹಂತದಲ್ಲಿ ಬರ್ತಾ ಇತ್ತು. ಓಕೆನಾ? ಬಟ್ ಇವಾಗ ನಮ್ಮ ಭಾರತದ ಜೊತೆಗೆ ಕರ್ನಾಟಕದ ಆರ್ಥಿಕತೆಯ ಸ್ವರೂಪ, ದ ಸ್ಟ್ರಕ್ಚರ್ ಆಫ್ ಎಕಾನಮಿ, ಭಾರತದ ಆರ್ಥಿಕತೆಯ ಮತ್ತು ಕರ್ನಾಟಕದ ಆರ್ಥಿಕತೆಯ ಸ್ವರೂಪವೂ ಕೂಡ ಏನಾಗಿದೆ ಅಂದರೆ ಬದಲಿಯಾಗಿದೆ. ಎಸ್, ಅವಾಗ ಮೊದಲನೇ ಸ್ಥಾನದಲ್ಲಿ ಕೃಷಿ ಇದ್ದರೆ, 2ನೇ ಸ್ಥಾನದಲ್ಲಿ ಕೈಗಾರಿಕೆ ಇರ್ತಾ ಇತ್ತು, 3ನೇ ಸ್ಥಾನದಲ್ಲಿ ಸೇವಾ ವಲಯ ಇರ್ತಾ ಇತ್ತು.
ಬಟ್ ಇವಾಗ ಚೇಂಜ್ ಆಗಿದೆ. ಎಸ್, ಮೊದಲ ಸ್ಥಾನದಲ್ಲಿ ಎಲ್ಲಿ ಬರ್ತಾ ಇದೆಪ್ಪ ಅಂತಂದರೆ ಸೇವಾ ವಲಯ. ಎಲ್ಲಿಗೆ? ಸೇವಾ ವಲಯದಿಂದ ಮೊದಲ ಸ್ಥಾನದಲ್ಲಿ ಆದಾಯ ಬರ್ತಾ ಇದ್ದರೆ, ಎರಡನೇ ಸ್ಥಾನದಲ್ಲಿ ಯಾವುದಪ್ಪ ಅಂತಂದರೆ ಇಲ್ಲಿ ಕೈಗಾರಿಕೆ. ಯಾವುದು? ಕೈಗಾರಿಕೆ. ಮೂರನೇ ಸ್ಥಾನದಲ್ಲಿ ಕೃಷಿಯಿಂದ ನಮಗೇನಾಗ್ತಾ ಇದೆಪ್ಪ ಅಂತಂದರೆ ಆದಾಯ ಬರ್ತಾ ಇದೆ. ನಮಗೆ ಸಮಸ್ಯೆನೇ ಇಲ್ಲ. ಓಕೆ ಸರ್, ಹಾಗಿದ್ದರೆ ಇದು ಏನು ಇಂಡಿಕೇಟ್ ಮಾಡುತ್ತೆ? ಓಕೆ, ದ ಸ್ಟ್ರಕ್ಚರ್ ಏನಾಗಿದೆ? ಚೇಂಜ್ ಆಗಿದೆ. ದ ಇಂಡಿಯನ್ ಎಕಾನಮಿ ಆಸ್ ವೆಲ್ ಆಸ್ ಕರ್ನಾಟಕ ಎಕನಾಮಿಕಲ್ ಸ್ಟ್ರಕ್ಚರ್ ವಾಸ್ ಚೇಂಜ್ಡ್ನ. ಹಾಗಾದ್ರೆ ಇದೇನು ಇಂಡಿಕೇಟ್ ಮಾಡುತ್ತೆ? ಯಾವಾಗಲೂ ಒಂದು ದೇಶ ಬೆಳವಣಿಗೆ ಹೊಂದುತ್ತಿರುವ ಸ್ಥಾನದಿಂದ ಬೆಳವಣಿಗೆ ಹೊಂದಿದ ಸ್ಥಾನಗಳಿಗೆ ಹೋಗಬೇಕು, ಅಥವಾ ಹಿಂದುಳಿದದಿಂದ ಮುಂದುವರಿತಿರೋ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಕೃಷಿಯ ಮೇಲಿನ ಅವಲಂಬನೆ ಕಡಿಮೆ ಆಗಬೇಕು. ಯಾಕಂದರೆ ಅಲ್ಲಿ ನಮಗೆ ಡಿಸ್ಗಸ್ಡ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ, ಅಂದರೆ ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಎಸ್, ಇಲ್ಲಿ ಮರೆಮಾಚಿದ ನಿರುದ್ಯೋಗ ಕಡಿಮೆ ಇದ್ದಾಗ ಮರೆಮಾಚಿದ ನಿರುದ್ಯೋಗ ಇದ್ದಾಗ ಎಕನಾಮಿಕಲ್ ಗ್ರೋತ್ಗೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೃಷಿಯ ಮೇಲಿನ ಅವಲಂಬನೆಯಿಂದ ನಾವು ಕೈಗಾರಿಕೆ ಅಥವಾ ಸೇವಾ ವಲಯದ ಅವಲಂಬನೆ ಆದರೆ ಅದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಇದು ಬೆಳವಣಿಗೆಯಾಗುತ್ತಿರುವ ಇಂಡಿಕೇಶನ್, ಬೆಳವಣಿಗೆಯಾಗುತ್ತಿರುವ ಸೂಚನೆ ಅಂಥೇಳಿ ಕರಿತೀವಿ. ಹಾಗಾಗಿ ಮೊದಲು ಕೃಷಿ ಇದ್ದಿದ್ದು ಇವಾಗ ಎಲ್ಲಿಗೆ ಬಂದಿದೆ? ಮೂರನೇ ಸ್ಥಾನದಲ್ಲಿ ಬಂದಿದೆ. ಮೂರನೇ ಸ್ಥಾನದಂಥ ಸೇವಾ ವಲಯ ಮೊದಲ ಸ್ಥಾನದಲ್ಲಿ ಬಂದಿದೆ. ಅವಾಗೂ ಎರಡನೇ ಸ್ಥಾನದಂಥ ಕೈಗಾರಿಕೆ ಇವಾಗಲೂ ಕೂಡ ಎರಡನೇ ಸ್ಥಾನದಲ್ಲಿದೆ. ಹಾಗಾಗಿ ಇಂಡಸ್ಟ್ರಿಯಲ್ ಸೆಕ್ಟರ್ ಏನಪ್ಪ ಅಂದರೆ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಕಾನ್ಸ್ಟಂಟ್ ಸೆಕ್ಟರ್ ಅಂತ ಹೇಳಿ ಕರಿತೇವೆ. ಓಕೆ, 2023-24ನೇ ಸಾಲಿನಲ್ಲಿ ಕೃಷಿಯಿಂದ ನಮಗೇನಾಗಿದೆಪ್ಪ ಅಂತಂದರೆ ಕಡಿಮೆ ಬಂದಿದೆ. ಎಸ್, ವೆರಿ ಇಂಪಾರ್ಟೆಂಟ್, -1.8. ಅಂದರೆ ಮಳೆ ಬರದೇ ಇದ್ದರಿಂದ ನಮಗೇನಾಗಿದೆಪ್ಪ ಅಂತಂದರೆ ಯೂಶಲಿ ಇಲ್ಲಿ ಕಡಿಮೆ ಆಗಿದೆ. ಓಕೆ, ವಲಯವಾರು ಕೊಡುಗೆಯನ್ನು ನೋಡೋದ್ರೆ ಯಾವ್ಯಾವ ವಲಯದಿಂದ ಎಷ್ಟೆಷ್ಟು ಬಂತು? ವಲಯವಾರು. ಎಸ್, ವಲಯವಾರು ಕೊಡುಗೆ. ಓಕೆನಾ? ಇಲ್ಲಿ ನೋಡ್ರಿ, ವಲಯವಾರು ಕೊಡುಗೆ ಅಂತ ಬಂದಾಗ ಎಸ್, ನಮಗೆ ತೀವ್ರ ಬರಗಾಲದಿಂದ ಬಿತ್ತನೆ ಬೀಜ ಏನಾಗಲಿಲ್ಲಪ್ಪ ಅಂತಂದರೆ ಸರಿಯಾಗಿ ಸಿಗದೇ ಇದ್ದಕ್ಕೆ ನಮಗೆ ನೆಗೆಟಿವ್ ಆಗಿದೆ. ಕೃಷಿಯಿಂದ ನೆಗೆಟಿವ್ ಬಂದಿದೆ. ಎಷ್ಟಪ್ಪ ಅಂತಂದರೆ -1.8%. ಎಷ್ಟು? -1.8%. ಓಕೆನಾ? ಅದೇ ಕೈಗಾರಿಕೆಗಳಂತ ನೋಡಿದಾಗ ಎಸ್, ಕೈಗಾರಿಕೆಗಳಲ್ಲಿ ನಮಗೇನಾಗಿದೆಪ್ಪ ಅಂತಂದರೆ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿದೆ. ಕೈಗಾರಿಕೆಗಳಲ್ಲಿ 7.5. ಕೈಗಾರಿಕೆಯಿಂದ ಎಷ್ಟು ಬರ್ತಾ ಇದೆ? ಎಸ್, ಕೈಗಾರಿಕೆಯಿಂದ 7.5 ಬರ್ತಾ ಇದೆ. ಅದರ ಜೊತೆಗೆ ನಿರ್ಮಾಣ ವಲಯ ಅಂದರೆ ಕನ್ಸ್ಟ್ರಕ್ಷನ್ ಸೆಕ್ಟರಿಂದ ಎಷ್ಟು ಬರ್ತಾ ಇದೆಪ್ಪ ಅಂತಂದರೆ ಎಸ್, ವೆರಿ ಇಂಪಾರ್ಟೆಂಟ್ಲಿ 8.2. ನಿರ್ಮಾಣ ವಲಯದಿಂದ ಎಸ್, ನಿರ್ಮಾಣ ವಲಯ ನೋಡ್ರಿ, ನಿರ್ಮಾಣ ವಲಯದಿಂದ ಎಷ್ಟು ಬರ್ತಾ ಇದೆ ಅಂತಂದರೆ 8.2. ಅದರ ಜೊತೆಗೆ ಎಸ್, ತಯಾರಿಕಾ ವಲಯ ಮ್ಯಾನುಫ್ಯಾಕ್ಚರ್ಡ್ ಸೆಕ್ಟರ್, ತಯಾರಿಕಾ ವಲಯದಿಂದ ಎಸ್, ತಯಾರಿಕಾ ವಲಯದಿಂದ ಎಷ್ಟು ಬರ್ತಾ ಇದೆ ಅಂತ ನೋಡೋದಾದರೆ ಎಸ್, ಇಲ್ಲಿನೂ ಕೂಡ ನಮಗೆ ಎಸ್ 7.4. ಎಷ್ಟು? 7.4 ಬರ್ತಾ ಇದೆ. ಅಂದರೆ 7.4%. ಅಂದರೆ ಟೋಟಲ್ ನಮ್ಮದು ಸರ್ವಿಸ್ ಸೆಕ್ಟರ್ ಅಂತ ನೋಡಿದಾಗ ಸರ್ವಿಸ್ ಸೆಕ್ಟ್ರಲ್ಲಿ ನಾವು ಲಾಸ್ಟ್ ಇಯರ್ 9.9 ಇದ್ದಿದ್ದು ಈ ಸಲ 8.7ಗೆ. ಎಸ್, 8.7. ಒಟ್ಟಾರೆ ಸೇವಾ ವಲಯವನ್ನು ತೆಗೆದು ನೋಡೋದಾದರೆ ಎಷ್ಟು? 8.7% ನಮಗೆ ಸ್ಟೇಟ್ GDPಗೆ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ಓಕೆ, ಅದರ ಜೊತೆಗೆ ನಮ್ಮದು ಯೂಶ್ವಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಇಂದ ಎಷ್ಟು ಬರ್ತಾ ಇದೆ? ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ಯೂಶ್ವಲಿ ಎಷ್ಟು ಬರ್ತಾ ಇದೆ ಅಂತಂದರೆ ಎಸ್, ವೆರಿ ಇಂಪಾರ್ಟೆಂಟ್. ಎಷ್ಟು? 12.6 ಎಷ್ಟು ಬರ್ತಾ ಇದೆ? IT ಇಂದ 12.6 ಬರ್ತಾ ಇದೆ. ಎಷ್ಟು? IT ಇಂದ 12.6 ಬರ್ತಾ ಇದ್ದರೆ ಎಸ್, ವೆರಿ ಇಂಪಾರ್ಟೆಂಟ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತದಿಂದ 8.2. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತದಿಂದ 8.2. ಎಸ್, ಸಾರ್ವಜನಿಕ ಆಡಳಿತದಿಂದ 8.2 ಬರ್ತಾ ಇದೆ. ಇನ್ನು ಹೋಟೆಲ್ ಉದ್ಯಮ ಅಥವಾ ಹೋಟೆಲ್ ಇಂಡಸ್ಟ್ರಿಯಿಂದ ಎಷ್ಟು ಬರ್ತಾ ಇದೆ ಅಂತ ನೋಡಿದ್ರೆ 6.5. ಎಷ್ಟು? 6.5. ಒಂದು ಗೊತ್ತಿರಲಿ, ಎಸ್, ಇವೆಲ್ಲವನ್ನ ಸೇರಿ ನಿರ್ಮಾಣ ವಲಯ ಆಗಿರ್ಬೋದು, ತಯಾರಿಕಾ ವಲಯ, ಸೇವಾ ವಲಯ, IT. ಸೊ ಇದರಲ್ಲಿ ಯಾವುದು? ಸೇವಾ ವಲಯ, IT ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಹೋಟೆಲ್ ಇವೆಲ್ಲವೂ ಕೂಡ ಎಲ್ಲಿ ಬರ್ತವಪ್ಪ ಅಂತಂದರೆ ಸರ್ವಿಸ್ ಸೆಕ್ಟರ್, ಸೇವಾ ವಲಯದಿಂದನೇ ಬರ್ತವೆ. ಹಾಗಾಗಿ ಇವಾಗ ನಮ್ಗೆ ಎಟ್ ಪ್ರೆಸೆಂಟ್ ಈ ಸಲದ ಆರ್ಥಿಕತೆ ನೋಡಿದಾಗ ಅತಿ ಹೆಚ್ಚು ಇನ್ಕಮ್ ನಮಗೆ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಬಹುಮುಖ್ಯವಾಗಿ ಎಸ್, ಸೇವಾ ವಲಯದಿಂದ ಬರ್ತಾ ಇದೆ. ಎಕ್ಸಾಮ್ಗೆ ಕ್ವಶನ್ ಆಗ್ಬೋದು. ಇನ್ನು ಸ್ಟೇಟ್ ನೆಟ್
ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿ ನೋಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ನಾವು ಎನ್ ಡಿ ಪಿ ನಮಗೆ ಎಷ್ಟು ಬರ್ತಾ ಇದೆ, ಎಷ್ಟು ಬರ್ತಾ ಇದೆ ಎನ್ ಡಿ ಪಿ. ಜಿ ಡಿ ಪಿ ಆದಮೇಲೆ ಸೊ ಎನ್ ಡಿ ಪಿ ಎಷ್ಟು ಬರ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ, ಎನ್ ಡಿ ಪಿ ಎನ್ ಡಿ ಪಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನೆಕ್ಸ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ನಿವ್ವಳ ಆಂತರಿಕ ಉತ್ಪನ್ನ. ಎಷ್ಟು ಯಾವುದು ನಿವ್ವಳ ಆಂತರಿಕ ಉತ್ಪನ್ನ. ನಿವ್ವಳ ಆಂತರಿಕ ಉತ್ಪನ್ನ ಅಂತೇಳಿ ಕರಿತೀವಿ. ಹಾಗಿದ್ರೆ ನಿವ್ವಳ ಆಂತರಿಕ ಉತ್ಪನ್ನ ಅಂತಂದರೆ ನೋಡ್ರಿ, ಜಿ ಡಿ ಪಿ ಅಂತಂದರೆ ಒಂದು ವರ್ಷದಲ್ಲಿ, ಒಂದು ಆರ್ಥಿಕ ವರ್ಷದಲ್ಲಿ ಆಂತರಿಕವಾಗಿ ಉತ್ಪಾದಿಸೋ ಎಲ್ಲ ಅಂತಿಮ ಸರಕು ಸೇವೆಗಳ ಮೇಲೆ ಜಿ ಡಿ ಪಿ ಅಂತ ಹೇಳಿ ಕರಿತೀವಿ. ಬಂದಂಥ ಜಿ ಡಿ ಪಿಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದ್ರೆ ನಮಗೇನು ಸಿಗುತ್ತೆ ಅಂದರೆ ಎನ್ ಡಿ ಪಿ ಸಿಗುತ್ತೆ. ಓಕೆ, ಅದ್ರ ಬೇಸಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ವಿ ಆರ್ ಕ್ಯಾಲ್ಕುಲೇಟಿಂಗ್ ಎನ್ ಡಿ ಪಿ. ಓಕೆ, ಹಾಗಿದ್ರೆ ಎನ್ ಡಿ ಪಿ ಎಷ್ಟಿದೆ ಅಂತ ನೋಡೋದಾದರೆ 2023-24 ಸಾಲಿನ ಪ್ರಸಕ್ತ ಬೆಲೆಗಳಲ್ಲಿ ಎಲ್ಲ ವಲಯಗಳನ್ನು ಸೇರಿದಾಗಲೂ ಕೂಡ ನಮಗೆ ಎಷ್ಟು ಬರ್ತಾ ಇದೆ ಇಲ್ಲಿ ನೋಡಿರಿ. ಎನ್ ಡಿ ಪಿ ನಮಗೆ 10% ಬೆಳಗ್ಗೆ, ಎನ್ ಡಿ ಪಿ 10.0% ನಮಗೇನಾಗಿದೆ ಗ್ರೋತ್ ಆಗಿದೆ ಅಂತ ಹೇಳ್ತಾರೆ. 10% ನಮಗೆ ಏನಾಗಿದೆ ಅಂತಂದರೆ ಗ್ರೋತ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ. ನಮಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ಸಲ ನಮಗೆ 14.8% ಜಾಸ್ತಿ ಬರ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 14.8% ನಮಗೇನಾಗ್ತಿದೆ ಅಂತಂದರೆ ಜಾಸ್ತಿ ಬರ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಇದಿಷ್ಟು ಏನಾಗಿತ್ತು ಅಂತಂದರೆ ಎಕನಾಮಿಕ್ ಸರ್ವೆ ಪಾರ್ಟ್ 2 ಆಗಿತ್ತು. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಪ್ಪ ಅಂದರೆ ಇದರದೇ ಮುಂದುವರೆದ ಭಾಗವನ್ನು ಎಕನಾಮಿಕ್ ಸರ್ವೆ ಪಾರ್ಟ್ 3 ಡಿಸ್ಕಸ್ ಮಾಡ್ತೀವಿ. 2 ವಿಡಿಯೋಗಳನ್ನು ನೋಡಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೋಟ್ ಮಾಡಿಕೊಂಡ್ರೆ ಇಟ್ಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.